ನಮೋ ಮಂದ ನಿಜಾನಂದ ಸಾಂದ್ರ ಸುಂದರಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದ ಭೋಜನದಾಯಿನೇ ನಮೋ ಹನುಮತೆ ರಾಮಧೀಮತೆ ಜಿತಕಾಮತೆ ಮಮೇಷ್ಟಂ ದಧತೆ ಸೀತಾಕೃತೆ ಶತ್ರುಜಿತೆ ಸತೆ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣವೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಹಾಮಹಿಮರಾದ ಪೂಜ್ಯರಾದ ಕಲಿಯುಗದ ಕಲ್ಪತರು ಅಂತ ಪ್ರಸಿದ್ಧರಾದಂತಹ ಮಹಾನುಭಾವರು ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ತಮ್ಮ ಅನೇಕ ಗ್ರಂಥಗಳಿಂದಾಗಿ ಅನೇಕ ಟಿಪ್ಪಣಿಗಳಿಂದಾಗಿ ಆಚಾರ್ಯರ ಸತ್ಸಿದ್ಧಾಂತವನ್ನು ಬಹಳ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಬಹಳಷ್ಟು ಮುಂದೆ ಕೊಂಡೊಯ್ದಂಥ ಮಹಾನುಭಾವರು. ಅವರ ಬಗ್ಗೆ ವಾದೀಂದ್ರ ತೀರ್ಥ ಶ್ರೀಚರಣರು ಅವರ ಪರಂಪರೆಯಲ್ಲಿ ಬಂದ ಮಹಾನುಭಾವರು ಗುರುಗುಣಸ್ತವನ ಎಂಬ ಗ್ರಂಥದಲ್ಲಿ ಹೇಳುವಾಗ ಅವರಂತಾರೆ, ವ್ಯಾಸೇನ ವ್ಯುಕ್ತ ಬೀಜಃ ಶ್ರುತಿಭುವಿ ಭಗವತ್ಪಾದ ಲಬ್ಧಾಂಕುರಶ್ರೀಃ ಪ್ರತ್ನೈರೀಶತ್ಪ್ರಭಿನ್ನೋ ಜನಿಜಯ ಮುನಿನಾ ಸಮ್ಯಗುದ್ಭಿನ್ನ ಶಾಖಃ. ಮೌನೀಶೌ ವ್ಯಾಸರಾಜಾದುದಿತ ಕಿಸಲಯಃ ಪುಷ್ಪಿತೋ ಯಂ ಜಯೀಂದ್ರಾತ್ ಅದ್ಯ ಶ್ರೀರಾಘವೇಂದ್ರಾದ್ ವಿಲಸತಿ ಫಲಿತೋ ಮಧ್ವಸಿದ್ಧಾಂತ ಶಾಖಿ. ಮಧ್ವಸಿದ್ಧಾಂತ ಎಂಬ ದೊಡ್ಡ ವೃಕ್ಷ, ಈ ವೃಕ್ಷ ಎಲ್ಲಿಂದ ಪ್ರಾರಂಭವಾಗಿದೆ? ವಾದೀಂದ್ರ ತೀರ್ಥ ಶ್ರೀಚರಣರು ಅಂತಾರೆ, ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿಭುವಿ. ವೇದಗಳು ಅನ್ನುವ ಭೂಮಿಯಲ್ಲಿ ಬಾದರಾಯಣ ದೇವರು ಅವರು ಬೀಜಾವಾಪವನ್ನು ಅವರು ಮಾಡಿದ್ದಾರೆ. ಬಾದರಾಯಣ ದೇವರಿಂದ ಪ್ರಾರಂಭಗೊಂಡಂತಹ ಸತ್ಸಿದ್ಧಾಂತ. ಅದರಲ್ಲಿ ಮುಂದೆ ಅನೇಕ ಮಹಾನುಭಾವರು, ಆಚಾರ್ಯರು, ಜಯತೀರ್ಥರು, ವಿಜಯೇಂದ್ರ ಸ್ವಾಮಿಗಳವರು, ವ್ಯಾಸತೀರ್ಥರು ಮುಂತಾದ ಮಹಾನುಭಾವರಿಂದ ಒಂದೊಂದೇ ಅವಯವಗಳು ಆ ಮಧ್ವ ಸಿದ್ಧಾಂತ ಎಂಬ ವೃಕ್ಷಕ್ಕೆ ಬೆಳೀತಾ ಹೋದರೆ ಅದ್ಯ ಶ್ರೀ ರಾಘವೇಂದ್ರಾದ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ ಅಂತಾರೆ. ಇವತ್ತಿಗೆ ಪೂಜ್ಯರಾದ ಮಂತ್ರಾಲಯ ಪ್ರಭುಗಳು, ಗುರುಸಾರ್ವಭೌಮರು ಅವರು ಬಂದದ್ರಿಂದ ಈ ಮರ ಹಣ್ಣು ಬಿಟ್ಟಿದೆ ಅಂತ. ಅಂದರೆ ಮಧ್ವ ಸತ್ಸಿದ್ಧಾಂತದ ಪರಂಪರೆಯಲ್ಲಿ ರಾಘವೇಂದ್ರ ಶ್ರೀಚರಣರ ಸ್ಥಾನ ಎಂಥ ಎತ್ತರದ್ದು ಅಂತ ನಮಗೆ ಅರಿವಾಗುವಂಥದ್ದು. ಹೀಗೆ ಅನೇಕ ಗ್ರಂಥಗಳನ್ನು, ಬಹಳ ಕ್ಲಿಷ್ಟವಾದಂತಹ ಗ್ರಂಥಗಳಿಗೆ ಸರಳವಾದ ಟಿಪ್ಪಣಿಗಳನ್ನು ಬರೆದ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳವರು ಸಂಕ್ಷೇಪವಾಗಿ ಗ್ರಂಥ ರಚನೆ ಮಾಡಲಿಕ್ಕೆ ಬಹಳ ಹೆಸರುವಾಸಿ. ಯಾಕೆಂದರೆ ಶಾಸ್ತ್ರ ಹೇಳುವಂಥದ್ದು ಸಂಕ್ಷೇಪ ವಿಸ್ತರಾಭ್ಯಾಂ ವೈ ಕಥಯಂತಿ ಮನೀಷಿಣಃ. ಬುದ್ಧಿವಂತನಾದವ ಯಾವುದೇ ವಿಷಯವನ್ನು ಕೊಟ್ಟಾಗಲೂ ಅದನ್ನು ಸಂಕ್ಷೇಪಗೊಳಿಸಿ ಹೇಳಲಿಕ್ಕೂ ಗೊತ್ತಿರಬೇಕು, ವಿಸ್ತಾರ ಮಾಡಿ ಹೇಳಲಿಕ್ಕೂ ಗೊತ್ತಿರಬೇಕು. ಅಂಥವನನ್ನು ಬುದ್ಧಿವಂತ, ಪ್ರಾಜ್ಞ ಅಂತ ಕರೆಯುತ್ತೆ ಜಗತ್ತು. ರಾಘವೇಂದ್ರ ಸ್ವಾಮಿಗಳವರು ಈ ಪ್ರಾಜ್ಞರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ನಿಲ್ತಾರೆ. ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದಂತಹ ಅನೇಕ ಗ್ರಂಥಗಳನ್ನು ಅವರು ತಾವು ರಚನೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದಂಥದ್ದು ದೈನಂದಿನ ಜೀವನಕ್ಕೆ ಅನಿವಾರ್ಯವಾಗಿ ಇವತ್ತು ಎಷ್ಟೋ ಆಸ್ತಿಕರ ಮನೆಯಲ್ಲಿ ನಿತ್ಯ ಪಾರಾಯಣಕ್ಕೆ, ಅನುಸಂಧಾನಕ್ಕೆ ಉಪಯುಕ್ತವಾದಂತಹ ಗ್ರಂಥ ಅದು ಪ್ರಾತಃ ಸಂಕಲ್ಪ ಗದ್ಯ ಅಂತ ಹೆಸರಿನ ಗದ್ಯಾತ್ಮಕವಾದಂತಹ ಒಂದು ಗ್ರಂಥ ವಿಶೇಷ. ಅವರು 2 ಗದ್ಯ ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಸಂಕಲ್ಪ
ಮಾಡಬೇಕು ಹೇಗೆ ಅಂತ ತಿಳಿಸಿಕೊಡುವ ಪ್ರಾತಃ ಸಂಕಲ್ಪ ಗದ್ಯ ಆದರೆ, ಮತ್ತೊಂದು ಹೇಗೆ ಸಮರ್ಪಣೆ ಮಾಡಬೇಕು ಅಂತ ತಿಳಿಸಿಕೊಡುವ ಸರ್ವ ಸಮರ್ಪಣ ಗದ್ಯ. ಯಾಕೆ ಈ ಎರಡು ಗ್ರಂಥಗಳ ಮಹತ್ವ ಯಾಕಿದೆ ಅಂದರೆ, ಸಾಧಕನಾದವ, ಮೋಕ್ಷ ಮಾರ್ಗವನ್ನು ತಲುಪಬೇಕು ಅಂತ ಬಯಸುವವ, ಪರಮಾತ್ಮನ ಪ್ರಸಾದವನ್ನು ಬಯಸುವವ ಮಾಡಿದ ಕರ್ಮ ಎಲ್ಲ ಹರಿಪೂಜೆ ಆಗಬೇಕು ಅಂತ ಯೋಚನೆ ಮಾಡಬೇಕು. ಆದರೆ ನಮ್ಮ ದೌರ್ಭಾಗ್ಯ, ನಾವು ಮಾಡಿದ್ದೆಲ್ಲ ಹರಿಪೂಜೆ ಆಗೋದೇ ಇಲ್ಲ. ಯಾಕೆ? ನಾವು ಯಾವಾಗಲೂ ದೇವ್ರ ಪೂಜೆ ಮಾಡಲಿಕ್ಕೆ ಆಗೋಲ್ಲ. ಕಾಲದ ಒತ್ತಡ, ಎಲ್ಲೋ ದುಡಿಲಿಕ್ಕೆ ಹೋಗಬೇಕು, ಮತ್ತೊಂದೇನೋ ಕೆಲಸ ಮಾಡಬೇಕು, ಹಾಗಾಗಿ ದೇವರ ಪೂಜೆಯನ್ನೇ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು? ದಾಸರಂದರು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ನಿಮಗೆ ಸಮಯ ಇಲ್ವಾ, ಟೈಮ್ ಇಲ್ಲ ಅಂತ ಕೊರಗಬೇಡಿ. ಸುಲಭ ಪೂಜೆಯ ಉಪಾಯ ಇದೆ. ಏನಾ ಉಪಾಯ? ರಾಯರದನ್ನು ತೋರಿಸಿಕೊಟ್ಟಿದ್ದಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಎಲ್ಲ ಕರ್ಮವನ್ನು ನೀವು ಯಾವುದೇ ಕರ್ಮ ಮಾಡಿ, ದೇವರ ಪೂಜೆ ಮಾತ್ರ ದೇವರಿಗೆ ಹೋಗುತ್ತೆ ಅಂತ ಇಲ್ಲ. ಪ್ರತಿಮೆಯನ್ನಿಟ್ಟು, ಸಾಲಿಗ್ರಾಮಗಳನ್ನಿಟ್ಟು, ವಿಷ್ಣುಪಾದವನ್ನಿಟ್ಟು, ಅದರ ಮೇಲೆ ಗಂಧೋದಕವನ್ನು ಹಾಕಿ ಗಂಟೆ ಬಾರಿಸ್ತಾ ಮಂಗಳಾರತಿ ಮಾಡುವ ಏನು ಪೂಜೆ ಇದೆ, ಆ ಪೂಜೆ ಮಾತ್ರ ದೇವರಿಗೆ ಹೋಗಬೇಕು ಅಂತ ನಿಯಮ ಇಲ್ಲ. ರಾಘವೇಂದ್ರ ಸ್ವಾಮಿಗಳವರಂತಾರೆ, ಯಾವ ಯಾವ ಕರ್ಮದಲ್ಲಿ 3 ಅಂಶ ಇದೆ. ಮೊದಲ ಪ್ರಾರಂಭದಲ್ಲಿ ಸಂಕಲ್ಪ, ಮಧ್ಯದಲ್ಲಿ ಸ್ಮರಣೆ, ಅಂತ್ಯದಲ್ಲಿ ಸಮರ್ಪಣೆ ಎಂಬ 3 ಅಂಶ ಯಾವ ಯಾವ ಕರ್ಮದಲ್ಲಿದೆ, ಆ ಎಲ್ಲ ಕರ್ಮ ಅದು ದೇವರ ಪೂಜೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರಾರಂಭದಲ್ಲಿ ಸಂಕಲ್ಪ ಹೇಗೆ ಮಾಡಬೇಕು, ನಾವು ದೈನಂದಿನ ಜೀವನದಲ್ಲಿ ನಡೆಸುವ ಎಲ್ಲ ಕರ್ಮ ಅದು ಪರಮಾತ್ಮನಿಗೆ ಸೇರಬೇಕು ಅಂತಾದರೆ ಅದಕ್ಕೆ ಬೇಕಾದ ಸಂಕಲ್ಪ ಹೇಗೆ ಮಾಡಬೇಕು ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಹೊರಟಂಥದ್ದು ಈ ಪ್ರಾತಃ ಸಂಕಲ್ಪ ಗದ್ಯ. ಈ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬಹಳ ಅದ್ಭುತವಾದಂತಹ ಗದ್ಯಾತ್ಮಕವಾದ ಕೃತಿ. ಇದರಲ್ಲಿ ಒಟ್ಟು 3 ಅಂಶಗಳನ್ನು ನಾವು 3 ಭಾಗಗಳಾಗಿ ಇದನ್ನು ವಿಂಗಡಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಭಾಗ ವಾಯುದೇವರು. ಯಾಕೆಂದರೆ ಜೀವ ತನ್ನ ಒಳಗಿರುವ ವಾಯುದೇವರಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಆ ಕರ್ಮಗಳನ್ನು ವಾಯುದೇವರು ತಗೊಂಡು ಹೋಗಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ನಮಗೆ ನೇರವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡುವ ಸಾಮರ್ಥ್ಯ ಇಲ್ಲ. ಯಾಕಿಲ್ಲ ಅಂದರೆ, ನಾವು ಮಾಡುವ ಕರ್ಮಗಳಿಗೆ ಹೇಗೆ ತತ್ವಾಭಿಮಾನಿ ದೇವತೆಗಳು ಕಾಯ್ತಿರ್ತಾರೋ ಹಾಗೆ ತತ್ವಾಭಿಮಾನಿಗಳಾದ ಅಸುರರು, ಅದೇ ಹೆಸರಿನ ಅಸುರರು ಇದ್ದಾರೆ. ಅವ್ರು ಯಾರು ಇವ್ರು ಯಾರು ನಮಗೆ ಗೊತ್ತಾಗೋಲ್ಲ. ನಾವು ತತ್ವಾಭಿಮಾನಿಗಳು ಅನ್ನುವ ಹೆಸರಿನಲ್ಲಿ ಅದನ್ನು ಎಲ್ಲಿಗಾದರೂ ತಗೊಂಡು ಹೋದರೆ ಅಸುರರು ಬಂದು ಅದನ್ನು ಅಪಹಾರ ಮಾಡಿಬಿಡ್ತಾರೆ. ಹಾಗಾಗಿ ಜೀವ ತನ್ನ ಒಳಗೆ ನಿಂತು ಶ್ವಾಸೋಚ್ಛ್ವಾಸಗಳನ್ನು ನಡೆಸಿ ಮಹದನುಗ್ರಹವನ್ನು ಮಾಡುವಂಥ ಭಾರತೀರಮಣ ಮುಖ್ಯ ಪ್ರಾಣದೇವರಿಗೆ ತಾನು ಮಾಡಿದ ಕರ್ಮಗಳನ್ನು ಅರ್ಪಣೆ ಮಾಡಿದರೆ ಆ ಕರ್ಮಗಳನ್ನು ವಾಯುದೇವರು ಶುದ್ಧೀಕರಿಸಿ, ನಾವು ಕೊಟ್ಟದ್ದು ಹೇಗೋ ಇರುತ್ತೆ, ನಮಗೆ ಕರ್ಮ ಸಮರ್ಪಣೆಯೂ ಮಾಡಲಿಕ್ಕೆ ಬರೋಲ್ಲ, ಅದನ್ನು ಶುದ್ಧೀಕರಿಸಿ ಪರಮಾತ್ಮನಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಈಶಾವಾಸ್ಯ ಉಪನಿಷತ್ತು ಹೇಳುವಾಗ ತಸ್ಮಿನ್ ಅಪೋ ಮಾತರಿಶ್ವಾದಧಾತಿ ಅಂತ ಹೇಳುವಂಥದ್ದು. ತಸ್ಮಿನ್ ಪರಮಾತ್ಮನಿ, ಅಪಹ ಅಂದರೆ ಕರ್ಮಾಣಿ ಅಂತ ಅರ್ಥ ಬರೀತಾರೆ ಟೀಕಾಕೃತ್ಪಾದರು. ನಮ್ಮನ್ನು ಎಲ್ಲ ದಿಕ್ಕಿನಿಂದ ಕಾಪಾಡುವಂಥದ್ದು ಕರ್ಮಗಳು, ಅವುಗಳನ್ನು ಮಾತರಿಶ್ವಾದಧಾತಿ ವಾಯುದೇವರು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ ಅಂತ. ಹಾಗಾಗಿ ಮೊದಲು ಅಂತಹ ವಾಯುದೇವರು ಎಂಥವರು? ನಾವು ಅಂದರೆ ನಾವು ಮಾತ್ರ ಅಲ್ಲ, ಸಕಲ ಚೇತನರು ಮಾಡಿದ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಾದ್ರೆ ಆ ವಾಯುದೇವರ ಸಾಮರ್ಥ್ಯ ಎಂಥದ್ದು? ಅಷ್ಟು ಕೃಪಾ ವಿಶೇಷ ಅನುಗ್ರಹ, ಪರಮಾತ್ಮನ ಅನುಗ್ರಹ ವಿಶೇಷಕ್ಕೆ ಪಾತ್ರರಾಗಿದ್ದಾರೆ ವಾಯುದೇವರು. ಯಾಕೆ ಅಂತ ಮೊದಲು ಒಂದು ಭಾಗದಲ್ಲಿ ಅದನ್ನು ಹೇಳ್ತಾ, ಅಂಥ ಪರಮಾತ್ಮ ವಾಯುದೇವರ ಒಳಗೂ ನಿಂತು ಕರ್ಮಗಳಿಗೆ, ಎಲ್ಲ ಕರ್ಮಗಳಿಗೆ ಫಲವನ್ನು ಕೊಡುವ ಪರಮಾತ್ಮ ಎಂಥವ ಅಂತ 2ನೇ ಭಾಗದಲ್ಲಿ ಹೇಳ್ತಾ, 3ನೇ ಭಾಗದಲ್ಲಿ ಇಂತಹ ಅಂದರೆ ಪರಮಾತ್ಮನಿಂದ ನಿಯಮ್ಯರಾದ ವಾಯುದೇವರಿಂದ ಪ್ರೇರಿತನಾಗಿ ನಾನು ಈ ಕರ್ಮಾಚರಣೆಗಳನ್ನು ಮಾಡ್ತೇನೆ ಎಂಬ ಸಂಕಲ್ಪ, ಈ ರೀತಿಯಾಗಿ 3 ಭಾಗಗಳಲ್ಲಿ ಈ ಪ್ರಾತಃ ಸಂಕಲ್ಪ ಗದ್ಯ ಇರುವಂಥದ್ದು. ಆ ಪ್ರಾತಃ ಸಂಕಲ್ಪ ಗದ್ಯವನ್ನು ಪ್ರಾರಂಭ ಮಾಡ್ತಾ ರಾಘವೇಂದ್ರ ಗುರುಸಾರ್ವಭೌಮರು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯಾಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಅವರಂತಾರೆ,
ಇದೆಲ್ಲ ಆನಂದತೀರ್ಥ ಶ್ರೀಮಚ್ಚರಣಾನಾಂ ಅನ್ನುವಲ್ಲಿಗೆ ವಿಶೇಷಣ. ಕಡೆಯಲ್ಲಿ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಇಂಥವರು. ಎಂಥವರಪ್ಪ ಆನಂದತೀರ್ಥ ಭಗವತ್ಪಾದಾಚಾರ್ಯರು? ನಮ್ಮೆಲ್ಲರ ಸ್ವರೂಪ ಗುರುಗಳಾದಂಥವರು. ನಮಗೆ ಪಾಠ ಹೇಳಿದ ಗುರುಗಳು ಯಾರೇ ಇರಲಿ, ಆದರೆ ಎಲ್ಲರಿಗೂ ಸ್ವರೂಪ ಗುರುಗಳಾಗಿ ನಮ್ಮನ್ನು ಉದ್ಧಾರ ಮಾಡುವವರು ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಮುಖ್ಯ ಪ್ರಾಣದೇವರು. ಅವರು ಎಂಥವರು? ಲೌಕಿಕ ವೈದಿಕ ಭೇದ ಭಿನ್ನವಾದ ಶಬ್ದಗಳು ಎರಡು ವಿಧವಾದ ಶಬ್ದಗಳಿದ್ದೆ. ಒಂದು ಲೌಕಿಕವಾದ ಶಬ್ದ ಅಂತ ಕರೀತಾರೆ, ಮತ್ತೊಂದು ವೈದಿಕವಾದ ಶಬ್ದ. ಈ ಶಬ್ದಗಳಲ್ಲೂ ಧ್ವನ್ಯಾತ್ಮಕವಾದ ಶಬ್ದ, ವರ್ಣಾತ್ಮಕವಾದ ಶಬ್ದ ಅಂತ ಮತ್ತೆ ಎರಡು. ಈ ಎಲ್ಲ ವಿಧವಾದ ಶಬ್ದಗಳಿಂದಲೂ ವಾಚ್ಯನಾದವ ಪರಮಾತ್ಮನೇ ಆಗಿದ್ದಾನೆ. ಎಲ್ಲ ಶಬ್ದಗಳಿಂದಲೂ ವೈದಿಕಾಹ ಸರ್ವಶಬ್ದಾಶ್ಚ ತಸ್ಮಾತ್ ಸರ್ವಾಭಿಧೋಸ್ಮ್ಯಹಂ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಅಪ್ಪಣೆ ಕೊಡಿಸ್ತಾರೆ. ಹಾಗಾಗಿ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವ ಭಗವಂತ. ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನಃ ಅಂತ ಅಣುಭಾಷ್ಯದಲ್ಲಿ ಅಪ್ಪಣೆ ಕೊಡಿಸಿದಂತೆ ಎಲ್ಲ ಶಬ್ದಗಳಿಂದ ಅಶೇಷ ಶಬ್ದಾರ್ಥ, ಜೊತೆಗೆ ಋಗಾದಿ ಸರ್ವವೇದಾರ್ಥ. ಯಾಕೆ ಅಂದರೆ ಆಚಾರ್ಯರು ಹೇಳ್ತಾರೆ, ಓಂಕಾರ ಪ್ರಣವ ಅದು ಅದರಿಂದ ವಾಚ್ಯನಾದವ ಪರಮಾತ್ಮ. ಇಡೀ ಜಗತ್ತಿನಲ್ಲಿರುವ ಎಲ್ಲ ಶಬ್ದ ಸಮೂಹ ಓಂಕಾರದ ವಿಸ್ತೃತ ರೂಪ. ಯಾಕೆ ಅಂದರೆ ಓಂಕಾರದಿಂದಾಗಿ ಗಾಯತ್ರಿಯಿಂದ ಪುರುಷ ಸೂಕ್ತದಿಂದ 3 ವೇದಗಳು ಬಂದಿದ್ದಾವೆ. ಹಾಗಾಗಿ ಓಂಕಾರದಿಂದ ಪರಮಾತ್ಮ ವಾಚ್ಯನಾದ ಅಂದರೆ ಎಲ್ಲ ಮಹಾಮಂತ್ರಗಳಿಂದ ವಾಚ್ಯ ಪರಮಾತ್ಮ, ಎಲ್ಲ ವೇದದಿಂದಲೂ ವಾಚ್ಯ ಪರಮಾತ್ಮ ಅಂತ ಸಿದ್ಧವಾಗಿ ಬಿಡುತ್ತೆ ಅಂತ ಇಷ್ಟು ದೊಡ್ಡ ಪ್ರಮೇಯವನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಸಂಗ್ರಹ ಮಾಡ್ತಾ ಅಂತಾರೆ. ಋಗಾದಿ ಸರ್ವ ವೇದಾರ್ಥ, ಋಗಾದಿ ಎಲ್ಲ ವೇದಗಳಿಗೆ ಅರ್ಥ ಪರಮಾತ್ಮ. ವಿಷ್ಣು ಮಂತ್ರಾರ್ಥ, ಪುರುಷ ಸೂಕ್ತಾರ್ಥ, ಗಾಯತ್ರ್ಯರ್ಥ, ವಾಸುದೇವ ದ್ವಾದಶಾಕ್ಷರ ಮಂತ್ರದ ಆದ್ಯ ಅಷ್ಟಾಕ್ಷರದ ಅರ್ಥ, ಅದೇ ನಾರಾಯಣ ಅಷ್ಟಾಕ್ಷರದ ಅರ್ಥ. ವಾಸುದೇವ ದ್ವಾದಶಾಕ್ಷರ ಮಂತ್ರದ ಅಂತ್ಯ ಚತುರಕ್ಷರದ ಅರ್ಥ, ಅದೇ ವ್ಯಾಹೃತ್ಯರ್ಥ. ಇದನ್ನು ಯಾಕೆ ಹೇಳಿದ್ರು ನಮಗೆ ಅರ್ಥ ಆಗಲ್ಲ. ಇದು ಅರ್ಥ ಆಗಬೇಕಾದ್ರೆ ದೊಡ್ಡ ಪ್ರಮೇಯ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳ್ತಾರೆ. ಎಲ್ಲ ಮಂತ್ರಗಳ ನಿರೂಪಣೆಯನ್ನು ಮಾಡ್ತಾ ಮೊದಲ ಅಧ್ಯಾಯದಲ್ಲಿ ಯಾವ ಮಂತ್ರದಿಂದ ಯಾವ ಮಂತ್ರ ಉತ್ಪತ್ತಿಯಾಯಿತು ಅಂತ ಹೇಳುವ ಸಂದರ್ಭದಲ್ಲಿ ಅಭಿವ್ಯಕ್ತಿಯ ಕ್ರಮವನ್ನು ಹೇಳುವಾಗ ನಾರಾಯಣಾಷ್ಟಾಕ್ಷರ ಮಂತ್ರ ಮತ್ತು ವ್ಯಾಹೃತಿ ಎರಡೂ ಸೇರಿ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಅಭಿವ್ಯಕ್ತಿ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಮೊದಲ 8 ಅಕ್ಷರ ಅದು ನಾರಾಯಣಾಷ್ಟಾಕ್ಷರದಿಂದ ಅಭಿವ್ಯಕ್ತವಾಗಿದೆ. ಹಾಗಾಗಿ ನಾರಾಯಣಾಷ್ಟಾಕ್ಷರ ಮಂತ್ರದ ಪ್ರತಿಪಾದ್ಯ ದೇವತೆ ಏನಿದೆಯೋ ಅದೇ ಅರ್ಥ ವಾಸುದೇವ ದ್ವಾದಶಾಕ್ಷರದ ಮೊದಲ 8 ಅಕ್ಷರಕ್ಕೆ. ಉಳಿದ 4 ಅಕ್ಷರ ವ್ಯಾಹೃತಿಯ 4 ವ್ಯಾಹೃತಿಗಳೇನಿದ್ದಾವೆ ಅದರಿಂದ ಉತ್ಪತ್ತಿಯಾಗಿದ್ದು ಅಭಿವ್ಯಕ್ತವಾದ ಕಾರಣ ವ್ಯಾಹೃತ್ಯರ್ಥವಾದದ್ದು ವಾಸುದೇವ ದ್ವಾದಶಾಕ್ಷರದ ಅಂತ್ಯ ಚತುರಕ್ಷರಾರ್ಥ, ಮತ್ತು ಮಾತೃಕಾ ಮಂತ್ರಗಳು ಅದರ ಅರ್ಥ, ಮತ್ತು ಇವೆಲ್ಲವನ್ನೂ ಹೇಳುವಂತಹ ಪ್ರಣವ. ಇದನ್ನು ಉಪಾಸನೆ ಮಾಡುವಂಥವರು ಯಾರು? ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ಅವರನ್ನು ವಿಶೇಷಣ ಕೊಟ್ಟಿದ್ದಾರೆ. ಆಚಾರ್ಯರಿಗೆ ಒಟ್ಟು 39-40 ವಿಶೇಷಣಗಳನ್ನು ರಾಘವೇಂದ್ರ ಸ್ವಾಮಿಗಳವರು ಕೊಡ್ತಾರೆ. ಅಷ್ಟು ದೃಢವಾದ ನಿಷ್ಠೆ ಆಚಾರ್ಯರಲ್ಲಿ, ಅಷ್ಟು ದೃಢವಾದ ಭಕ್ತಿ. ಅವರು ಮುಂದುವರೆದಂತಾರೆ, ಪಾಪಾವಿದ್ಧ, ಪಾಪಗಳ ಲೇಪ ಇಲ್ಲ, ದೈತ್ಯ ಪೂಗಾವಿದ್ಧ. ಆಚಾರ್ಯರು ದೈತ್ಯ ಪೂಗ ಸಮೂಹ, ಅದರಿಂದ ಅವರಿಗೆ ದೈತ್ಯ ಸಮೂಹ ಮುಟ್ಲಿಕ್ಕಾಗೋಲ್ಲ ಆಚಾರ್ಯನ. ಅದಕ್ಕೆ ವಾಯುದೇವರನ್ನು ಅಖಣಾಶ್ಮಸಮ ಅಂತ ಕರೀತಾರೆ. ಅವರ ಮೇಲೆ ಬಿದ್ದ ದೈತ್ಯರು ಬಂಡೆಗಲ್ಲ ಮೇಲೆ ಬಿದ್ದ ಮಣ್ಣಿನ ಹೆಂಟೆಯಂತೆ ಪುಡಿ ಪುಡಿಯಾಗಿ ಹೋದರು. ಉಪನಿಷತ್ತು ಕೊಟ್ಟ ಹೆಸರಿದು ಅಖಣಾಶ್ಮಸಮ ಅಂತ. ಹಾಗಾಗಿ ದೈತ್ಯ ಪೂಗ, ಆ ದೈತ್ಯ ಸಮೂಹ, ಅದರಿಂದ ಅಸ್ಪೃಶ್ಯರು ವಾಯುದೇವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ವಿಷ್ಣು ಭಕ್ತ್ಯಾದಿ ಅನಂತ ಗುಣ ಪರಿಪೂರ್ಣರು, ಅನಂತ ಗುಣ ಪರಿಪೂರ್ಣತೆ ಇದೆ ವಾಯುದೇವರಲ್ಲಿ. ಹಾಗಾಗಿ ಅವರೇನಾಗಿದ್ದಾರೆ? ರಮಾ ವ್ಯತಿರಿಕ್ತ, ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ, ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ. ರಾಯರಂತಾರೆ, ಅನಂತ ಗುಣ ಪರಿಪೂರ್ಣರಾದ ಪ್ರಯುಕ್ತ ರಮಾದೇವಿಯರು ಮತ್ತು ಪರಮಾತ್ಮ ಇವರಿಬ್ಬರನ್ನು ಬಿಟ್ಟು ವೇದದಲ್ಲಿ ಹೇಳುವ ಉಳಿದೆಲ್ಲ ದೇವತೆಗಳ ಮಧ್ಯದಲ್ಲಿ ಮುಖ್ಯತಮ, ಪರಮ ಮುಖ್ಯರು. ಇದೇನು ಸ್ವಾರಸ್ಯ ಅಂದರೆ ನೋಡಿ, ವಾಯುದೇವರು ಮುಖ್ಯ ಯಾಕೆ? ದೇವತೆಗಳಲ್ಲಿ ಮುಖ್ಯರು. ನಾವು ವಾಯುದೇವರನ್ನು ಜೀವೋತ್ತಮರು ಅಂತ ಕರಿತೇವೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಪರಮಾತ್ಮ ಸರ್ವೋತ್ತಮ, ಅವನ ಅಧೀನಳಾಗಿ ಲಕ್ಷ್ಮಿ, ಅವರಿಬ್ಬರ ಅಧೀನರಾಗಿ ವಾಯುದೇವರು ಉಳಿದೆಲ್ಲ ಜೀವರಿಗಿಂತ ಉತ್ತಮರು. ಯಾಕಾದರೂ? ಪರಮಾತ್ಮನ ಮಗ ಆದ್ದರಿಂದ ಜೀವರಿಗಿಂತ ಉತ್ತಮ ಆಗಿಬಿಟ್ರು? ಹಾಗಲ್ಲ. ಭಾಗವತ ಸಪ್ತಮಸ್ಕಂದ ಪ್ರಹ್ಲಾದರಾಜರ ಕಥೆಯನ್ನು ಉಲ್ಲೇಖ ಮಾಡುವಾಗ
ಪ್ರಹ್ಲಾದರಾಜರು ಹಿರಿಯರು, ದೊಡ್ಡ ಮಗ ಅಂತ ಹೇಳ್ತು. ಯಾಕೆ ದೊಡ್ಡ ಮಗ ಅಂದರೆ ಭಾಗವತ ಹೇಳುತ್ತೆ ಗುಣೈರ್ಮಹದುಪಾಸಕಃ, ಉಳಿದ 3 ಮಂದಿಗಿಂತ ಪರಮಾತ್ಮನ ಹೆಚ್ಚು ಗುಣ ಇವರು ಉಪಾಸನೆ ಮಾಡಿದ್ದಾರೆ ಪ್ರಹ್ಲಾದರಾಜರು. ಹಾಗಾಗಿ ಹೆಚ್ಚು ಗುಣೋಪಾಸನೆ ಮಾಡಿದ ಕಾರಣ ಪ್ರಹ್ಲಾದರಾಜರು ಹಿರಿಯರು ಅಂತ ಭಾಗವತ ಸಪ್ತಮಸ್ಕಂದದಲ್ಲಿ ಹೇಳುತ್ತೆ. ಆ ಸಂದೇಶವನ್ನು ಇಲ್ಲಿ ಕೊಡ್ತಾ ಇವರಂತಾರೆ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ. ಇವರು ಉತ್ತಮರು ಯಾಕೆ? ಪರಮಾತ್ಮ ಲಕ್ಷ್ಮೀದೇವಿಯನ್ನು ಬಿಟ್ಟು ಉಳಿದೆಲ್ಲ ದೇವತೆಗಳ ಮಧ್ಯದಲ್ಲಿ ವಾಯುದೇವರು ಯಾಕೆ ಉತ್ತಮರು ಅಂದರೆ ಅವರಿಗೆ ಇಲ್ಲದ ಅನೇಕ ಗುಣಗಳು ಇವರಲ್ಲಿದೆ. ಅವರು ಉಪಾಸನೆ ಮಾಡಲಿಕ್ಕಾಗದಷ್ಟು ಪರಮಾತ್ಮನ ಗುಣಗಳನ್ನು ಇವರು ಉಪಾಸನೆ ಮಾಡ್ತಾರೆ. ಹಾಗಾಗಿ ಇವರು ಎಲ್ಲ ದೇವತೆಗಳಲ್ಲಿ ಮುಖ್ಯರಾಗಿದ್ದಾರೆ. ಜೊತೆಗೆ ಅನಂತ ಜೀವ ನಿಯಾಮಕ ಅನಂತ ಭಗವದ್ರೂಪ, ಅನಂತ ಜೀವರನ್ನು ನಿಯಮನ ಮಾಡಲಿಕ್ಕಾಗಿ ಅನಂತ ಭಗವದ್ರೂಪಗಳನ್ನು ತಗೊಂಡಿದ್ದಾರೆ. ಭಗವತ್ ಕಾರ್ಯವನ್ನು ಎಲ್ಲಿದ್ದರೂ ಸಾಧನೆ ಮಾಡಿಕೊಡ್ತಾರೆ. ಭಗವತ್ ಕಾರ್ಯ ಸಾಧಕ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳವರು. ಜೊತೆಗೆ ಪರಮದಯಾಳು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ, ಮಹಾಕಾರುಣಿಕರು, ಬಹಳ ಕರುಣೆ, ಬಹಳ ಭಕ್ತರ ಮೇಲೆ ಬಹಳ ವಾತ್ಸಲ್ಯ ಅಂತಹ ಮುಖ್ಯಪ್ರಾಣದೇವರು. ಅವರ ಅವತಾರ ಭೂತರಾದವರು ಯಾರು? ಆಚಾರ್ಯ ಭಗವತ್ಪಾದರು. ಅವರು ಭೂಲೋಕದಲ್ಲಿ ಅವತಾರ ಮಾಡಿದರು. ಯಾಕೆ ಅವತಾರ ಮಾಡಿದ್ದಾರೆ ಭೂಲೋಕದಲ್ಲಿ? ಅವರಂತಾರೆ ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಳು. ಎಂಥ ಅದ್ಭುತವಾದ ಶಬ್ದ ಪ್ರಯೋಗ ಇದು. ಅವರಂತಾರೆ ಅಜ್ಞರಿಗೆ ಜ್ಞಾನ ಕೊಡಲಿಕ್ಕಾಗಿ ಬಂದರು. ಇಷ್ಟೇ ಹೇಳಲಿಲ್ಲ ರಾಯರು, ಅಜ್ಞರಿಗಾಗಿ ಜ್ಞಾನ ಕೊಡ್ಲಿಕ್ಕೆ ಬಂದಿಲ್ಲ ಆಚಾರ್ಯರು. ಯಾಕೆಂದರೆ ಕೆಲವರಿಗೆ ಅಜ್ಞಾನ ಇದೆ ಅಂತ ಗೊತ್ತು, ಆದರೆ ಅಜ್ಞಾನವನ್ನೇ ಜ್ಞಾನ ಅಂತ ಭ್ರಮಿಸಿರ್ತಾರೆ. ನನಗೆಲ್ಲ ಗೊತ್ತು, ಏನೂ ಗೊತ್ತಿಲ್ಲ ಆದರೆ ಎಲ್ಲ ಗೊತ್ತು ಅಂತ ತಿಳ್ಕೊಳ್ತಾರೆ. ಅವರಿಗೆ ಹೇಳಿ ಉಪಯೋಗ ಇಲ್ಲ. ಅವರು ಧಾರ್ಷ್ಟ್ಯದಿಂದ ಹೇಳಿದವನನ್ನೇ ಅವಮಾನ ಮಾಡಿದರೂ ಸಾಕು. ಹಾಗಾದರೆ ಅಜ್ಞನಾದರೆ ಜ್ಞಾನ ಯೋಗ್ಯ, ಅಜ್ಞನಾದರೆ ಸಾಲದು, ಅವನು ಜ್ಞಾನಾರ್ಥಿ ಆಗಬೇಕು. ಜ್ಞಾನ ಬೇಕು ಎಂಬ ಬಯಕೆ ಇರಬೇಕು. ಇದು ಎರಡಿದ್ರೂ ಸಾಲದು, ಅವನಿಗೆ ಯೋಗ್ಯತೆಯೇ ಇಲ್ಲದಿದ್ದರೆ. ಹಾಗಾಗಿ ಅಜ್ಞನಾಗಿರಬೇಕು, ಜ್ಞಾನ ಬೇಕು ಎಂಬ ಬಯಕೆ ಇದೆ, ಜೊತೆಗೆ ಜ್ಞಾನ ಪಡೀಲಿಕ್ಕೆ ಯೋಗ್ಯನಾಗಿದ್ದಾನೆ. ಇಷ್ಟಿದ್ರೂ ಸಾಲಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾದದ್ದು ಪರಮಾತ್ಮನ ಅನುಗ್ರಹ ವಿಶೇಷ. ಪರಮಾತ್ಮನ ಪ್ರಸಾದ ಇದ್ದರೆ ಮಾತ್ರ ಯೋಗ್ಯ ಜ್ಞಾನ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಭಗವತ್ಕೃಪಾ ಪಾತ್ರಭೂತ ಸಲ್ಲೋಕ, ಭಗವತ್ಕೃಪೆಗೆ ವಿಶೇಷ ಪಾತ್ರಭೂತರಾದಂತಹ ಸಜ್ಜನರು, ಅವರ ಮೇಲೆ ಕೃಪೆಯಿಂದಾಗಿ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ. ಪರಮಾತ್ಮನನ್ನು, ಬ್ರಹ್ಮಾದಿ ಎಲ್ಲ ದೇವತೆಗಳು ಪರಮಾತ್ಮನ ಬಳಿಗೆ ಹೋಗಿದ್ದಾರೆ. ಸ್ವಾಮಿ, ಭೂಲೋಕದಲ್ಲಿ ಜ್ಞಾನ ನಾಶ ಆಗಿದೆ, ದಯಮಾಡಿ ಜ್ಞಾನಪ್ರದಾನಾಗುವಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಸರ್ವಜ್ಞ ಮನ್ಯ ಮನವೇಕ್ಷ ಸ್ವಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಬಭಾಷೆ ಅಂತ ಪಂಡಿತಾಚಾರ್ಯರಂದಂತೆ ವಾಯುದೇವರಿಗೆ ಅಪ್ಪಣೆ ಮಾಡಿದ್ದಾನೆ. ವಾಯುದೇವರೇ ಭೂಲೋಕಕ್ಕೆ ಹೋಗಿ ನನ್ನ ಕಥೆಯನ್ನು, ನನ್ನ ಲೀಲೆಗಳನ್ನು ಹೇಳಿ ಆ ಜನರನ್ನು ಉದ್ಧಾರ ಮಾಡಿ ಅಂತ ಪರಮಾತ್ಮ ಅಪ್ಪಣೆ ಕೊಟ್ಟಿದ್ದಾನೆ. ಆ ಪರಮಾತ್ಮನ ಅಪ್ಪಣೆಯನ್ನು ಆದೇಶ ಮೌಲಿ ಮಣಿಮುಜ್ವಲ ವರ್ಣಮೇನಂ ಬದ್ಧಾಂಜಲಿರ್ ಮರುದನರ್ಘ್ಯ ಮದತ್ತ ಮೂರ್ಧ್ನ ಅಂತಂದಂತೆ ರಾಘವೇಂದ್ರ ಸ್ವಾಮಿಗಳಂತಾರೆ ಅದನ್ನು ಒಳ್ಳೆಯ ಮಣಿಯಂತೆ ತಲೆ ಮೇಲೆ ಧಾರಣೆ ಮಾಡಿದ್ದಾರೆ ಮುಖ್ಯ ಪ್ರಾಣದೇವರು. ಹಾಗೆ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ ಹೃದಯ ನಿಧಾಯ, ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಹೃದಯದಿಂದ ಸ್ವೀಕಾರ ಮಾಡಿದ್ದಾರೆ. ಪರಮಾತ್ಮನ ಆದೇಶ ಹೃದಯದಿಂದಲ್ಲ, ಶಿರಸಾವಹಿಸಿ ಪಾಲನೆ ಮಾಡಬೇಕು. ದೇವತೆಗಳ ಪ್ರಾರ್ಥನೆಯನ್ನು ಹೃದಯದಿಂದ ಸ್ವೀಕಾರ ಮಾಡಿ ಸ್ವಕೀಯ ಸಜ್ಜನ ಅನುಗ್ರಹೇಚ್ಛಯ, ಪರಮಾತ್ಮನ ಮಾರ್ಗದಲ್ಲಿ ಇರುವ ಅಥವಾ ಹೋಗುವ ಬಯಕೆಯುಳ್ಳ ಸಜ್ಜನರನ್ನು ಅನುಗ್ರಹ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕರ್ಮಭುವಿ ಭಾರತನಾಮ ಖಂಡದಲ್ಲಿ ಅವತಾರ ಮಾಡಿರುವಂತಹ, ಹಾಗೆ ಅವತಾರ ಮಾಡಿ ಎಲ್ಲ ಸಚ್ಛಾಸ್ತ್ರಗಳನ್ನು ರಚನೆ ಮಾಡಿ ದುರ್ಮತ ಭಂಜಕರಾಗಿ ಈ ಅನಾದಿತಃ ನಿಜವಾಗಿ ಆಚಾರ್ಯರಿಂದ ಬಂದ ಸಿದ್ಧಾಂತ ಅಲ್ಲ ಇದು, ಬಾದರಾಯಣ ದೇವರ ಸಿದ್ಧಾಂತ, ವೇದದಲ್ಲಿ ಬಂದ ಸಿದ್ಧಾಂತ ಇದು. ಅದು ಉತ್ಸನ್ನವಾಗಿದೆ. ಮರೆತು ಹೋದ ಸಂದರ್ಭದಲ್ಲಿ ಆಚಾರ್ಯರು ಬಂದು ಅದನ್ನು ಮತ್ತೆ ಪುಷ್ಟಿ ಕೊಟ್ಟು ಪ್ರಕಾಶನೆ ಮಾಡಿದ್ದಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಅನಾದಿತಃ ಸತ್ಸಂಪ್ರದಾಯ ಪ್ರಾಪ್ತ. ಯಾಕೆಂದರೆ ಪಂಡಿತಾಚಾರ್ಯರು ಸುಮಧ್ವ ವಿಜಯ ಗ್ರಂಥದಲ್ಲಿ ಹೇಳುವಾಗ ಎಲ್ಲ ಈ ರಾಕ್ಷಸರು ಬೇರೆ ಬೇರೆಯವರು ಬಂದು ಜಗತ್ತೆಲ್ಲ ಸುಳ್ಳು ಅಂತೆಲ್ಲ ಹೇಳುವಾಗ ಏನಾಯಿತು? ಮಂದಂ ಮಂದಂ ಮನಸಿ ಚ ಸತಾಂ ಹಂತ ನೂನಂ ತಿರೋಭೂತ್ ಅಂತ. ಪರಮಾತ್ಮ
ಸಜ್ಜನರ ಮನಸ್ಸಿನಿಂದಲೂ ಮರೆಯಾಗಲಿಕ್ಕೆ ಪ್ರಾರಂಭವಾಗಿ ಬಿಟ್ಟ. ಹಾಗಾಗಿ ಇದು ಅನಾದಿತಃ ಬಂದ ಸತ್ಸಂಪ್ರದಾಯ. ಇದನ್ನು ಮತ್ತೆ ಪುಷ್ಟಿ ಕೊಟ್ಟು ಪ್ರತಿಷ್ಠೆ ಮಾಡಿದಂತಹವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸರ್ವದಾ. ಹಾಗಾಗಿ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ, ಪರಮಾತ್ಮನ ವಿಶೇಷ ಸೇವಾ ಕೈಂಕರ್ಯವನ್ನು ಮಾಡಿದ ಕಾರಣಕ್ಕಾಗಿಯೇ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡಿದ್ದಾನೆ. ಎಲ್ಲ ಅವತಾರಗಳಲ್ಲಿಯೂ ಅನುಗ್ರಹವನ್ನು ಪಡೆದಂಥವರು. ಹನುಮದವತಾರದಲ್ಲಿ ಸೀತಾದೇವಿಯರನ್ನು ನೋಡಿಕೊಂಡು ಚೂಡಾರತನವನ್ನು ತಂದಿತ್ತಾಗ ರಾಮದೇವರು ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟ ಅಂತ ಪಂಡಿತಾಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಏನು ಕೊಡಬೇಕು ಅಂತ ಯೋಚನೆ ಮಾಡಿದರು. ತನಗಿಂತ ದೊಡ್ಡದೇನಿಲ್ಲ ಅಂಥೇಳಿ ಸ್ವಾತ್ಮಪ್ರಧಾನಂ, ತಮ್ಮನ್ನೇ ತಾವು ಕೊಟ್ಟುಬಿಟ್ಟಿದ್ದಾರೆ ರಾಮದೇವರು ಅಂತ ಅಲ್ಲಿ ಅನುಗ್ರಹ ಪಾತ್ರಭೂತರಾದವರು. ಭೀಮಾವತಾರದಲ್ಲಿ ಅನುಗ್ರಹ ಪಾತ್ರಭೂತರಾದವರು. ಆಚಾರ್ಯರಾಗಿ ಶ್ರೀಮದಾಚಾರ್ಯರಾಗಿ ಅವತಾರ ಮಾಡಿದಾಗ ಅಲ್ಲಿಯೂ ಅನುಗ್ರಹ ಪಾತ್ರಭೂತರಾದವರು. ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತರು. ಆದ್ರಿಂದ ಏನಾಯಿತು, ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧವು ಪೂಜ್ಯಾನಾಂ, ಪರಮಾತ್ಮನ ಅಪ್ಪಣೆಯಿಂದ ಪರಮಾತ್ಮನ ಸನ್ನಿಧಾನದಲ್ಲಿ ಸರ್ವದಾ ಪೂಜ್ಯರಾಗಿದ್ದಾರೆ ಆಚಾರ್ಯರು. ತಥಾ ಭಗವತಾ ದತ್ತವರಾಣಾಂ ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ, 32 ಒಳ್ಳೆಯ ಲಕ್ಷಣಗಳು ಇರುವಂತಹ ಮಹಾನುಭಾವರು. ಅದು ಪಂಚಹ್ರಸ್ವ, ಪಂಚಸೂಕ್ಷ್ಮ, ಪಂಚದೀರ್ಘ, ಸಪ್ತರಕ್ತ ಷಡುನ್ನತಃ ಅಂತ ಹೇಳಿದಂತೆ 32 ಲಕ್ಷಣಗಳುಳ್ಳಂತಹ ಮಹಾನುಭಾವರು. ಅಷ್ಟೇ ಅಲ್ಲದೆ ಸಮಗ್ರ ಗುರುಲಕ್ಷಣೋಪೇತಾನಾಂ, ಎಲ್ಲ ವಿಧವಾದ ಗುರುಲಕ್ಷಣಗಳು, ಗುರುಗಳಿಗೆ ಇರಬೇಕಾದ ಲಕ್ಷಣಗಳು. ಅದರಲ್ಲಿ ಮುಖ್ಯವಾದದ್ದು ಯಾವುದು ಹೇಳ್ತಾರೆ, ಅಸಂಶಯಾನಾಂ, ಸಂಶಯರಹಿತರು. ಕೆಲವು ಸರ್ತಿ ಹಾಗಾಗತ್ತೆ, ನಾವು ಯಾರ ಹತ್ರ ಸಂದೇಹವನ್ನು ಕೇಳಲಿಕ್ಕೆ ಹೋಗಿರ್ತೀವೋ ಅವ್ರಿಗೂ ಅದೇ ಸಂದೇಹ, ಈ ಮೀಕೆಕ್ಕಡ ಸಂದೇಹಮೋ ಮಾಕು ಅಕ್ಕಡೆ ಸಂದೇಹಮೋ ಅಂತ. ನೀವೇನು ಡೌಟ್ ಕೇಳಿದ್ರು, ಅಯ್ಯೋ ನನಗೂ ಇದೇ ಗೊತ್ತಿರಲಿಲ್ಲಪ್ಪ, ಏನು ಉತ್ತರ ಅಂತ ವಾಪಸ್ ನಮ್ಮನೆ. ಹಾಗಿದ್ರೆ ಅವ್ರನ್ನ ಗುರು ಅಂತ ಹೇಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಅಸಂಶಯಾನಾಂ, ಆಚಾರ್ಯರು ಸಂಶಯವೇ ಇಲ್ಲದವರು. ಹಾಗೆಯೇ ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯ ಛೇತೃಣಾಂ, ತಮ್ಮ ಪ್ರಸಾದದಿಂದಲೇ ತಮ್ಮ ಭಕ್ತರ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯವನ್ನು ಪಡೆದಂಥವರು ಆಚಾರ್ಯರು. ಅಂಥವರು ಪ್ರಣವಾದ್ಯಶೇಷ ವೈಷ್ಣವ ಮಂತ್ರೋದ್ಧಾರಕಾಣಾಂ, ಅಶೇಷ ವೈಷ್ಣವ ಮಂತ್ರಗಳನ್ನು ಅವರು ತಿಳಿದುಕೊಂಡಂಥವರು. ಯಾವಾಗಲೂ ಜಪ ಮಾಡ್ತಿರ್ತಾರೆ. ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಾಂ, 7 ಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನು ಪಡೆದುಕೊಂಡ ಮಹಾನುಭಾವರು. ತುಂಬ ಒಳ್ಳೆಯ ಪ್ರಸಂಗ ಸುಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯ ಉಲ್ಲೇಖ ಮಾಡ್ತಾರೆ. ಒಮ್ಮೆ ಹೀಗೆ ಸಂಚಾರಕ್ಕೆ ಬಂದ ಸಂದರ್ಭದಲ್ಲಿ ಭೂವರಾಹ ಮಂತ್ರವನ್ನು ಒಬ್ಬ ಬಹಳ ದೊಡ್ಡ ಸಾಧಕ ಅನೇಕ ತರಹದ ವರಾಹ ಮಂತ್ರಗಳನ್ನು, ಭೂವರಾಹ ಮಂತ್ರಗಳನ್ನು ಅವನು ತಾನು ತೋರಿಸಿದ. ನನಗಿಷ್ಟು ಮಂತ್ರ ಗೊತ್ತು. ಆಚಾರ ನಕ್ಕು ಅವನು ತೋರಿಸಿದ್ರ ಜೊತೆಗೆ ಇನ್ನೊಂದು 10 ವಿಧವಾದ ವಿಶೇಷವಾದ, ಇನ್ನೂ ವಿಶೇಷವಾದ ವರಾಹ ಮಂತ್ರಗಳನ್ನು ತೋರಿಸಿ ಅವನನ್ನು ಆಶ್ಚರ್ಯಚಕಿತನನ್ನಾಗಿಸಿದರು ಅಂತ ಸುಮಧ್ವ ವಿಜಯ ಉಲ್ಲೇಖ ಮಾಡುವಂಥದ್ದು, ಪಂಡಿತಾಚಾರ್ಯ ಉಲ್ಲೇಖ ಮಾಡುವಂಥದ್ದು. ಹಾಗಾಗಿ 7 ಕೋಟಿ ಮಹಾಮಂತ್ರಗಳ ಸಿದ್ಧಿ ಮಾಡಿಕೊಂಡವರಿಗೆ ಇದೇನು ಅತಿಶಯೋಕ್ತಿ ಅಂತ ಅನ್ನಿಸಲಾರದು. ಅಂತಹ 7 ಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನು ಮಾಡಿಕೊಂಡಿರತಕ್ಕಂಥವರು ಭಗವಂತನ ಆಜ್ಞೆಯಿಂದಾಗಿ ಭಗವದುಪಾಸನೆಗೋಸ್ಕರವಾಗಿ ಸ್ವೇಚ್ಛೆಯ ಗೃಹೀತ ರೂಪಾಣ, ಅನಂತ ರೂಪಗಳನ್ನು ಅವರು ತಾವು ಸ್ವೀಕಾರ ಮಾಡಿದ್ದಾರೆ. ಪರಮಾತ್ಮನ ಎಲ್ಲ ರೂಪಗಳಲ್ಲಿ, ಎಲ್ಲ ರೂಪಗಳಲ್ಲಿ, ಎಲ್ಲ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟವಾಗಿ ಪರಮಾತ್ಮನ ಸರ್ವಗುಣಗಳನ್ನು ಉಪಾಸನೆ ಮಾಡುವಂತಹ ಯೋಗ್ಯತೆಯನ್ನು ಪಡೆದುಕೊಂಡಿರ್ತಾರೆ ಅಂಥವರು. ಜೊತೆಗೆ ಇದು ಬಹಳ ಮುಖ್ಯ. ವಾಯುದೇವರನ್ನು ಹೇಳುವಾಗ ವಾಯುದೇವರು ತಮ್ಮ ಮೇಲೆ ಮಾಡುವ ದೊಡ್ಡ ಕಾರುಣ್ಯ ಏನು? ರಾಘವೇಂದ್ರ ಸ್ವಾಮಿಗಳಂತಾರೆ, ಸ್ವಭಕ್ತಾನ್ ದುರ್ಮಾರ್ಗಾದುದ್ಧೃತ್ಯ, ಯಾರು ತಮ್ಮ ಭಕ್ತರು ಅಂತ ವಾಯುದೇವರು ನಿರ್ಣಯ ಮಾಡ್ತಾರೆ ಅವರನ್ನು ದುರ್ಮಾರ್ಗಾದುದ್ಧೃತ್ಯ, ದುರ್ಮಾರ್ಗದಿಂದ ಮೇಲೆತ್ತುತ್ತಾರೆ, ಎಂದೂ ಬೀಳ್ಲಿಕ್ಕೆ ಬಿಡೋಲ್ಲ. ದಾಸರಂದ್ರು ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತವು. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿ ಬಿದ್ದ. ಎಷ್ಟು ಚೆನ್ನಾಗಿದೆ ನೋಡಿ. ಸುಗ್ರೀವ ಸೂರ್ಯ, ವಾಲಿ ಇಂದ್ರ. ರಾಮಾವತಾರದಲ್ಲಿ ಸೂರ್ಯನಿಗೆ ಸಪೋರ್ಟು, ಸೂರ್ಯನಿಗೆ ಸಹಾಯವನ್ನು ಮಾಡಿ ಪರಮಾತ್ಮ ಇಂದ್ರನನ್ನು ತುಳಿದ. ಅದೇ ಕೃಷ್ಣಾವತಾರ ಬಂದಾಗ ಇಂದ್ರ ಏನಿದ್ದಾನೆ ಅವನು ಕರ್ಣ, ಅವನನ್ನು ತುಳಿದು ಅರ್ಜುನನ ಕೈ ಹಿಡಿದ. ಮತ್ತೆ ಯಾಕೆ ಹೀಗೆ ಮಾಡಿದ ಅಂದರೆ, ಅಲ್ಲಿ ಸೂರ್ಯ ಅವನು ಸುಗ್ರೀವ ಹನುಮಂತ ದೇವರನ್ನು ಆಶ್ರಯಿಸಿದ್ದ. ಇಲ್ಲಿ ಇಂದ್ರ ಅರ್ಜುನ, ಸೂರ್ಯ ಕರ್ಣ, ಸೂರ್ಯನನ್ನು ತುಳಿದು ಇಂದ್ರನ ಕೈ ಹಿಡಿದಿದ್ದಾನೆ. ಯಾಕೆ?
ಇಂದ್ರದೇವರು ಬುದ್ಧಿ ಬಂದುಬಿಟ್ಟಿತ್ತಂತೆ. ಇಂದ್ರದೇವರು ಅಲ್ಲಿ ವಾಯುದೇವರನ್ನು ಆಶ್ರಯಿಸಿದ್ದಕ್ಕೆ ಸೂರ್ಯ ಗೆದ್ದ ಅಂತ ತಿಳಿದುಕೊಂಡು ಭೀಮಸೇನ ದೇವರನ್ನು ವಾಯುದೇವರನ್ನು ಇಲ್ಲಿ ಆಶ್ರಯಿಸಿದರು. ಅದರಿಂದ ಅರ್ಜುನನಾದಾಗ ಇಂದ್ರನ ಕೈಯನ್ನು ಕೃಷ್ಣ ಪರಮಾತ್ಮ ತಾನು ಹಿಡಿದಿದ್ದಾನೆ. ಹಾಗಾಗಿ ಅವರು ವಾಯುದೇವರ ಸ್ವಭಾವವೇ ಅಂಥದ್ದು. ಸ್ವಭಕ್ತಾನ ದುರ್ಮಾರ್ಗಾದುಧೃತ್ಯ ಸನ್ಮಾರ್ಗ ಸ್ಥಾಪಕ. ನಾವು ಬೇಡ ಅಂದರೂ ಬಿಡಲ್ಲ, ಕಿವಿ ಹಿಡಿದು ನಮ್ಮನ್ನು ನಿಲ್ಲಿಸ್ತಾರೆ. ಇದು ಸರಿಯಾದ ದಾರಿ, ಇದರಲ್ಲಿ ಹೋಗಬೇಕು ಅಂತ. ಆಮೇಲೆ ಅದೇನೋ ಆಯಿತು, ನಮ್ಮ ಕರ್ಮಗಳನ್ನೆಲ್ಲ ನಾವು ಸಮರ್ಪಣೆ ಮಾಡಿದ್ದೇವೆ. ನಮ್ದು ಹೇಗಂದರೆ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಕೆಲವು ತುಂಬಲೇಬೇಕಾದ ಜಾಗಗಳಿರ್ತವೆ, ಅಥವಾ ಇಂತಿಷ್ಟು ಬರಲೇಬೇಕು ಅಂತಿರುತ್ತೆ ಅಲ್ಲಿ ಮಾರ್ಕು ಗ್ರೇಡು. ಅದು ಬರೆದಿದ್ರೆ ಏನು ಮಾಡೋದು? ರೆಕಮೆಂಡೇಷನ್ನು ಅಂತ ಹೇಳ್ತೇವೆ. ಮತ್ತೊಬ್ರು ಯಾರಾದರೂ ತುಂಬ ಅತ್ಯಾಪ್ತರು, ಎದುರುಗಡೆ ಕೂತವರಿಗೆ ಅತ್ಯಾಪ್ತರ ಕೈಲಿ ಒಂದು ಲೆಟರ್ ಬರೆಸ್ಕೊಂಡು ಬರಬೇಕು, ಇವನು ಅರ್ಹ ಇದ್ದಾನೆ, ಇವನನ್ನು ತಗೊಳ್ರಿ ಅಂತ. ಹಾಗೆ ಮೇಲೆ ಪರಮಾತ್ಮನ ಸಮ್ಮುಖಕ್ಕೆ ಹೋಗಿ ನಿಂತಾಗ ನಮ್ಮ ಪರವಾಗಿ ಶಿಫಾರಸ್ ಮಾಡ್ತಾರಂತೆ ಮುಖ್ಯ ಪ್ರಾಣದೇವರು. ಅವರಂತಾರೆ, ಸ್ವಭಕ್ತಂ ಮಾಮುದ್ದೇಶ್ಯ ಭಗವತಃ ಪುರಃ. ನನ್ನನ್ನು ಉದ್ದೇಶಿಸಿಕೊಂಡು, ನನ್ನ ಉದ್ದೇಶವಾಗಿ ಪರಮಾತ್ಮನ ಎದುರಿನಲ್ಲಿ ನಿಂತು, ಪರಮದಯಾಲೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ತ್ವದಧೀನಂ ದೀನಂ ದೂನಂ ಅನಾಥಂ ಏನ ಉದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ಪರಮಾತ್ಮನ ಎದುರಿಗೆ ನಿಂತು ನಮ್ಮ ಪರವಾಗಿ ಮಾತಾಡ್ತಾರೆ, ಸ್ವಾಮಿ ಭಕ್ತವತ್ಸಲ ನೀನು, ಭಕ್ತಾಪರಾಧ ಸಹಿಷ್ಣು ನೀನು, ನಿನ್ನನ್ನೇ ನಂಬಿಕೊಂಡು ಈ ಭಕ್ತ ಬಂದಿದ್ದಾನೆ, ಇವನ ಕೈ ಬಿಡಬೇಡುವೋ ಸ್ವಾಮಿ ಅಂತ ನಮ್ಮ ಪರವಾಗಿ ನಿಂತು ಪರಮಾತ್ಮನ ಎದುರಿನಲ್ಲಿ ಮಾತಾಡ್ತಾರೆ ಮುಖ್ಯ ಪ್ರಾಣದೇವರು. ಇದಕ್ಕಿಂತ ದೊಡ್ಡ ಉಪಕಾರ ಏನು ಬೇಕ್ರಿ? ಅಷ್ಟು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಸರ್ವಜ್ಞ ಶಿರೋಮಣಿಗಳು. ಎಲ್ಲ ಪರಮಾತ್ಮನಿಗಿಂತ ಭಿನ್ನವಾದ ಯಾವ ವಸ್ತುವಿನಲ್ಲೂ ಅವರಿಗೆ ಮನಸ್ಸೇ ಇಲ್ಲ. ಎಲ್ಲವನ್ನ ಅವರು ಮನಸ್ಸನ್ನು ನಿಗ್ರಹ ಮಾಡಿಕೊಂಡ್ಬಿಟ್ಟಿದ್ದಾರೆ. ಅವರು ನಿಗ್ರಹ ಮಾಡಿಕೊಂಡು ಎಲ್ಲ ಕಡೆಗಳಲ್ಲಿರುವ ಪರಮಾತ್ಮನನ್ನು ಕಾಣ್ತಾರೆ. ಎಲ್ಲ ಕಡೆಗಳಲ್ಲಿರುವ ಪರಮಾತ್ಮನ ಯಾವಾಗಲೂ ನಮಸ್ಕಾರ ಮಾಡ್ತಾರೆ ವ್ಯಾಪ್ತೋಪಾಸಕರು. ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳುವ ಸಂದರ್ಭದಲ್ಲಿ, ಆಚಾರ್ಯರು ಆಶ್ರಮ ತಗೊಳ್ಳಿಕ್ಕೆ ಹೋಗುವ ಸಂದರ್ಭ ವಾಸುದೇವ ಬಾಲಕರಾಗಿದ್ದಾಗ, ಆ ಸಂದರ್ಭದಲ್ಲಿ ಎಲ್ಲ ವಸ್ತುಗಳಿಗೆ ನಮಸ್ಕಾರ ಮಾಡಿದ್ದಾರಂತ. ಮನೆಯಲ್ಲಿರುವ ಪಾತ್ರೆ, ಕೊಡ, ಬಿಂದಿಗೆ ಎಲ್ಲದಕ್ಕೆ ನಮಸ್ಕಾರ ಮಾಡಿದ್ದಾರೆ. ಯಾರು ಜನ ಕೇಳಿದರೆ ಯಾಕೋ ನಮಸ್ಕಾರ ಮಾಡ್ತಿದ್ದಿ? ಅವರಂತಿದ್ರಂತೆ, ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅವ್ರು ಅಂದ್ಕೊಂಡ್ರು ಇವ್ರ ಮನೆ ವಸ್ತು ಅಂತ. ಅವ್ರು ಹೇಳಿದ ಹಾಗಲ್ಲ ಆಚಾರ್ಯರು, ನನ್ನ ವಸ್ತು ಅಂದರೆ ದೇವರು, ಎಲ್ಲದರ ಒಳಗಿರುವ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತಿದ್ದೇನೆ ಅಂತ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ, ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಯಥಾಯೋಗ್ಯಂ ಸರ್ವಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣಾತಿ ಪರಿಪೂರ್ಣತಮ ಸರ್ವದೋಷಾತಿ ದೂರ ಸರ್ವಾಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತ ಭೇದ ವಿವರ್ಜಿತತ್ವಾದಿನ ಭಗವದ್ದ್ರಷ್ಟೃಣಾಂ. ಇಷ್ಟು ಗುಣಸಹಿತವಾಗಿ ಭಗವಂತನನ್ನು ಕಾಣ್ತಾರೆ ವಾಯುದೇವರು. ಎಲ್ಲ ಕಡೆಗಳಲ್ಲಿ, ಎಲ್ಲ ದೇಶ, ಎಲ್ಲ ಕಾಲಗಳಲ್ಲಿ ಸರ್ವಾಕಾರ ತದಾಕಾರ ತದ್ಭಿನ್ನ ತದ್ವಾಚ್ಯನಾದಂತಹ ಸರ್ವೇಶ್ವರನಾದ ಜಗತ್ಪತಿಯಾದ ಇಷ್ಟು ಅನಂತ ಗುಣ ಪರಿಪೂರ್ಣನಾದ ಎಲ್ಲ ವಸ್ತುಗಳಿಗೆ ಯಥಾಯೋಗ್ಯವಾಗಿ ಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದನಾದಂತಹ ಪರಮಾತ್ಮ, ಎಲ್ಲ ಶಬ್ದಗಳಿಗೆ ಪ್ರವೃತ್ತಿ ನಿಮಿತ್ತ. ಆ ಶಬ್ದ ಹೊರಡಬೇಕು, ಆ ಶಬ್ದ ಪ್ರವೃತ್ತಿಯಾಗಬೇಕು ಅಂದರೆ ಅದಕ್ಕೆ ಪರಮಾತ್ಮನೇ ಮುಖ್ಯತಃ ವಾಚ್ಯ ನಿಮಿತ್ತನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಎಲ್ಲ ಕಾಲಗಳಲ್ಲಿ ಎಲ್ಲ ದೇಶಗಳಲ್ಲಿ ಅವರು ತಾವು ನೋಡ್ತಾ ಇದ್ದಾರೆ ವಾಯುದೇವರು. ಅಂತಹ ವಾಯುದೇವರು ಅವರನ್ನು ಹೊಗಳುತ್ತಾ ಅದರಿಂದಾಗಿ ಏನಾಗಿದೆ, ಅಭಿಮಾನಾದಿ ಸರ್ವದೋಷ ದೂರಾಣಾಂ, ಯಾವ ದೋಷಗಳಿಲ್ಲ, ಈರ್ಷ್ಯಾಸೂಯಾದಿ ಅಶೇಷ ಮನೋದೋಷ ನಿವರ್ತಕಾನಾಂ, ಸ್ವತಃ ಅವರಿಗೆ ದೋಷ ಇಲ್ಲ, ಆದ್ದರಿಂದ ನಮ್ಮ ದೋಷವನ್ನು ಕಳೆಯುವ ಸಾಮರ್ಥ್ಯ ಇದೆ. ವಾದಿರಾಜ ಸ್ವಾಮಿಗಳಂತಾರೆ, ಯಾರು ತಾನೇ ಕೆಸರಲ್ಲಿ ಮುಳುಗಿದ್ದಾನೋ ಪರರ ಕೆಸರ ಬಿಡಿಸುವನೇ ಶೋಭಾನೆ ಅಂತಾರೆ. ತಾನೇ ಕೆಸರ ಗುಂಡಿಯಲ್ಲಿದ್ದಾನೆ, ಕೆಸರ ಗುಂಡಿಯಲ್ಲಿ ಬಿದ್ದ ಮತ್ತೊಬ್ಬನನ್ನು ಇವ ಹೇಗೆ ರಕ್ಷಣೆ ಮಾಡಬಲ್ಲ? ಹಾಗಾಗಿ ನಾವು ಯಾರಿಗೋ ಒಬ್ಬರಿಗೆ ಉಪಕಾರ ಮಾಡ್ತೇವೆ, ಅವನೇ ನಾವೇ ಭಿಕ್ಷುಕರು. ಆ ಇನ್ನೊಬ್ಬ ಭಿಕ್ಷುಕನಿಗೆ ನಾನು ಲಕ್ಷಾಂತರ ರೂಪಾಯಿ ಸಾಲ ಕೊಡ್ತೇನೆ ಅಂದರೆ ಅದು ಹುಚ್ಚು ಅಂತ ಕರೀತಾರೆ. ಆದರೆ ವಾಯುದೇವರು ಸ್ವತಃ ಅವರು ಅಭಿಮಾನಾದಿ ಸರ್ವದೋಷ ದೂರಾಣ, ಎಲ್ಲ ದೋಷದಿಂದ ವಿದೂರರಾಗಿದ್ದಾರೆ, ಯಾವ ದೋಷ ಇಲ್ಲ. ಆದ್ದರಿಂದ ಅಶೇಷ ಮನೋದೋಷ ನಿವರ್ತಕಾನಾಂ, ನಮ್ಮ ಎಲ್ಲ ವಿಧವಾದಂತಹ ಮನೋದೋಷಗಳನ್ನು ಅವರು ನಿವೃತ್ತಿ ಮಾಡ್ತಾರೆ, ಕಳೀತಾರೆ. ರಮಾಯುಕ್ತವಾದ ಪರಮಾತ್ಮನ ಅಶೇಷ ರೂಪಗಳನ್ನು ನಿತ್ಯಾಪರೋಕ್ಷೀಕೃತ
ಯಾವಾಗಲೂ ಅಪರೋಕ್ಷತಃ ಅವರು ನೋಡ್ತಾ ಇದ್ದಾರೆ. ಅತಯೇವ ವಿಲೀನ ಅಶೇಷ ಪ್ರಕೃತಿ ಬಂಧಾನಾಂ, ಪ್ರಕೃತಿಯ ಬಂಧ, ಎಲ್ಲ ವಿಧವಾದ ಪ್ರಕೃತಿಯ ಬಂಧನದಿಂದ ಕಳಚಿಕೊಂಡಿದ್ದಾರೆ. ದಗ್ಧಪಟಾಯಮಾನ ಅಂತ ಕರೀತಾರೆ. ಸುಮ್ಮನೆ ಇದ್ದಾಗಷ್ಟೇ, ಅದೇನು ಕೆಲಸ ಮಾಡೋಲ್ಲ ವಾಯುದೇವರಿಗೆ ಆ ಶರೀರಾದಿಗಳು, ಹಾಗಿದ್ದಾರೆ. ಅತಯೇವ ದೂರೋತ್ಸಾರಿತ ಅಶೇಷ ಅನಿಷ್ಟಾನಾಂ, ಪ್ರಕೃತಿ ಬಂಧ ಇಲ್ಲವಾದ್ರಿಂದ ಅದರಿಂದ ಬರಬಹುದಾದ ಅನಿಷ್ಟ ಪುಣ್ಯ ಪಾಪಾದಿಗಳ ಲೇಪ ಅದೆಲ್ಲ ಅವರಿಗೆ ಯಾವುದೂ ಇಲ್ಲ. ಅವರಿಗೆ ಇಲ್ಲವಾದ ಕಾರಣ ಭಕ್ತರಿಗೂ ಕೂಡ ಅದನ್ನು ನಿವೃತ್ತಿ ಮಾಡುವಂತಹ ಸಾಮರ್ಥ್ಯವನ್ನು ವಾಯುದೇವರು ಅವರು ತಾವು ಪಡೆದುಕೊಂಡಿದ್ದಾರೆ. ಅಂತಹ ಪ್ರಣವೋಪಾಸಕಾನಾಂ ಅಸ್ಮದಾದಿಗುರುಣಾಂ ಶ್ರೀಮದಾನಂದತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿನ್, ಇಂತಹ ಎಲ್ಲ ಗುಣಗಳನ್ನು ಹೊಂದಿರುವ ಪ್ರಣವೋಪಾಸಕರಾದಂತಹ ಅಸ್ಮದಾದಿ ಗುರುಣಾಂ, ನಮಗೆಲ್ಲ ಆದಿಗುರುಗಳಾದ ಆನಂದತೀರ್ಥ ಭಗವತ್ಪಾದಾಚಾರ್ಯರೇ, ಭಗವತ್ಪಾದಾಚಾರ್ಯರ ಅಂತರ್ಯಾಮಿಯಾದಂತಹ ಅಂತ ಇಲ್ಲಿಯವರೆಗೆ ವಾಯುದೇವರನ್ನು ಹೇಳಿ, ಮುಂದೆ ಪರಮಾತ್ಮನನ್ನು ಅಂತರ್ಯಾಮಿನ್ ಅಂತ ಹೇಳಿ ಇದೆಯಲ್ಲಿ ಮುಂದೆ ರಘುಕುಲ ತಿಲಕ ಅಂತ ಅಲ್ಲಿಗೆ ವಿಶೇಷಣ, ಶ್ರೀರಾಮಚಂದ್ರ ಪ್ರಭೋ ಅಂತ ಅವನಿಗೆ ವಿಶೇಷಣ, ಮುಂದಿಂದೆಲ್ಲ ಎಂಥವನು. ಇಲ್ಲಿ ತನಕ ವಾಯುದೇವರು ನಮಗೆ ಮಾಡಿದ ಮಹದುಪಕಾರವನ್ನು ವರ್ಣನೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ಇನ್ನು ಮುಂದೆ ಪರಮಾತ್ಮ ವಾಯುದೇವರ ಒಳಗೆ ನೆಲೆ ನಿಂತ ಪರಮಾತ್ಮ ನಮಗೆಷ್ಟು ಉಪಕಾರ ಮಾಡಿದ್ದಾನೆ ಅದನ್ನು ಹೇಳ್ತಾರೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ ಶ್ರೀ ಮಧ್ವವಲ್ಲಭ ಶ್ರೀಲಕ್ಷ್ಮೀ ವೇದವ್ಯಾಸಾತ್ಮಕ ಅಂಡಸ್ಥಿತಾನಂತರೂಪಾವಯವ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟ ರಮಾಯುಕ್ತ ಕ್ಷೀರಾಬ್ಧಿಶಾಯಿ ಶ್ರೀ ಪದ್ಮನಾಭಾತ್ಮಕ ಅಂಡಾದ್ಬಹಿರಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನಾಭಿಮತ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದ್ಯನೇಕ ಪ್ರಯೋಜನಕ. ಎಷ್ಟು ಅದ್ಭುತವಾಗಿ ರಾಘವೇಂದ್ರ ಸ್ವಾಮಿಗಳವರು ದೊಡ್ಡ ದೊಡ್ಡ ಪ್ರಮೇಯಗಳು, ಭಾಗವತ ಒಂದಿಡೀ ಸ್ಕಂದದಲ್ಲಿ ನಿರೂಪಣೆ ಮಾಡಿದ ಪ್ರಮೇಯಗಳನ್ನು ರಾಘವೇಂದ್ರ ಸ್ವಾಮಿಗಳವರು 10 ಪಂಕ್ತಿಗಳಲ್ಲಿ ಹೇಳಿಬಿಡ್ತಾರೆ. 10 ಸಾಲು ಭಾಗವತದ ಸ್ಕಂದದ ಸಾರವನ್ನು ರಾಯರು ತೆಗೆದು ಬಿಡ್ತಾರೆ. ಅಂದರೆ ಈ ಗ್ರಂಥವನ್ನೆಲ್ಲ ರಚನೆ ಮಾಡಬೇಕಾದ್ರೆ ನಮಗೆ ಈ ಗ್ರಂಥವನ್ನು ಓದೋದು ಅಂದರೆ ಸುಮ್ಮನೆ ಮೂಲ ಇಟ್ಕೊಂಡು ಓದಲಿಕ್ಕೆ ಸಾಧ್ಯವೇ ಇಲ್ಲ. ಕನ್ನಡದ ಅನುವಾದಗಳನ್ನು ಇಟ್ಕೊಂಡು ಓದುವಾಗಲೂ ಎಷ್ಟು ಕ್ಲಿಷ್ಟ ಅಂತ ಅನ್ನಿಸುತ್ತೆ. ಇಂಥ ಗ್ರಂಥಗಳನ್ನು ಪರಮಾತ್ಮನ ಅನುಗ್ರಹದಿಂದ ಸಜ್ಜನರ ಉಪಕಾರಕ್ಕಾಗಿ ರಚನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಅವರಂತಾರೆ, ನೀನು ಪರಮಾತ್ಮ 4 ರೂಪಗಳನ್ನು ತಗೊಂಡು ಜಗತ್ತನ್ನು ಬಹಳ ಚೆನ್ನಾಗಿ ನೀನು ನೋಡಿಕೊಂಡಿದ್ದಿ ಸ್ವಾಮಿ. ಯಾವುದು ಆ 4 ರೂಪ? ಅದನ್ನು ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಪರಮಾತ್ಮನ ಮೂಲ ರೂಪ ಪದ್ಮನಾಭ ರೂಪದಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ 4 ರೂಪಗಳ ಸೃಷ್ಟಿ, ಶುದ್ಧ ಸೃಷ್ಟಿ, ಅಂಡಾದ್ ಬಹಿಹಿ ಆಗುವ ಸೃಷ್ಟಿ. ಆ ಸೃಷ್ಟಿಯಲ್ಲಿ 4 ರೂಪಗಳು. ಅದಕ್ಕೇನು ಪ್ರಯೋಜನ ಅಂದರೆ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದಿ ಅನೇಕ ಪ್ರಯೋಜನಕ. ಮುಖ್ಯವಾದ ಪ್ರಯೋಜನ ಏನು ಅಂದರೆ ಚತುರ್ಮುಖ ದೇವರು ಮತ್ತು ಮುಖ್ಯ ಪ್ರಾಣದೇವರು ಉಪಾಸನೆ ಮಾಡೋದೇ ಮುಖ್ಯ ಪ್ರಯೋಜನ ಆ ರೂಪಕ್ಕೆ. ಅದು ಬಿಟ್ಟು ಬೇರೆ ಪ್ರಯೋಜನಗಳಿದೆ, ಸೃಷ್ಟಿಯಾದಿ ಪ್ರಯೋಜನಗಳು. ಒಂದು ರೂಪ ಸೃಷ್ಟಿ ಮಾಡ್ತು, ಒಂದು ರೂಪ ಸಂಹಾರ ಮಾಡ್ತು, ಒಂದು ರೂಪ ಸ್ಥಿತಿ ಮಾಡ್ತು, ಹೀಗೆ ಬೇರೆ ಬೇರೆ ಪ್ರಯೋಜನಗಳಿರುವಂಥದ್ದು. ಯಾವುದು? ಅಶೇಷ ಜಗತ್ಪಾಲನ ಪ್ರಯೋಜನಕ. ಯಾವಾಗ ಪರಮಾತ್ಮ 4 ರೂಪ ತಗೊಂಡ, ಲಕ್ಷ್ಮೀದೇವಿ 4 ರೂಪಗಳನ್ನು ತಗೊಂಡಿದ್ದಾಳೆ. ಶಾಂತಿ, ಕೃತಿ, ಜಯ ಮತ್ತು ಬಾಯ ಅಂತ 4 ರೂಪಗಳನ್ನು ಲಕ್ಷ್ಮೀದೇವಿಯು ಸ್ವೀಕಾರ ಮಾಡಿಕೊಂಡಿದ್ದಾಳೆ. ಅದರಲ್ಲಿ ಶಾಂತಿಪತಿಯಾಗಿ ಅನಿರುದ್ಧ ಎಂಬ ಹೆಸರಿನಿಂದಾಗಿ ಜಗತ್ತನ್ನು ಪಾಲನೆ ಮಾಡ್ತಿ ಪರಮಾತ್ಮ ನೀನು. ಅದೇ ರೀತಿಯಾಗಿ ಕೃತಿಪತಿ ಪ್ರದ್ಯುಮ್ನ ಎಂಬ ರೂಪದಿಂದಾಗಿ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತೀಯಪ್ಪ. ಹಾಗೆ ಜಯಾಪತಿ ಸಂಕರ್ಷಣನಾಗಿ ನೀನು ಎಲ್ಲ ಜಗತ್ತನ್ನು ಸಂಹಾರ ಮಾಡ್ತೀಯಪ್ಪ. ತಥಾ ಸ್ವಸ್ವ ಸಮಗ್ರ ಯೋಗ್ಯತಾಭಿಘ್ನ ಪರಮಾನುಗ್ರಹಶೀಲ ಭಗವತ್ ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ. ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ರಾಯರಂತಾರೆ. ಮುಂದೆ ಸ್ವಾಮಿ ನಿಂದು ಎಂಥ ಲೀಲೆ, ನಿಂದು ಎಂಥದ್ದು ಅಂದರೆ ಎಲ್ಲ ಜೀವಿಗಳಿದ್ದಾರಲ್ಲ, ಎಲ್ಲ ಜೀವಿಗಳು ಯಾವ ಗುರುಗಳನ್ನು ಹೊಂದಿದ್ರೂ ಪರವಾಗಿಲ್ಲ, ಆದರೆ ಕೊನೆಗೆ ಮಾತ್ರ ಅವರ ಪ್ರಾರಬ್ಧ ಕರ್ಮ ಸವಿಯುವ ಹೊತ್ತಿಗೆ ಮಾತ್ರ ಅವರಿಗೆ ಸ್ವರೂಪ ಗುರುವಿನ ದರ್ಶನ ಆಗುತ್ತೆ. ಆ ಸ್ವರೂಪ ಗುರುಗಳು ನಮ್ಮ ಬಿಂಬಮೂರ್ತಿಯನ್ನು ತಿಳಿದು ಅದನ್ನು ಉಪಾಸನೆ ಮಾಡಲಿಕ್ಕೆ ನಮಗೆ ಹೇಳ್ತಾರೆ. ಆ ಬಿಂಬಮೂರ್ತಿಯ ಉಪಾಸನೆಯನ್ನು ಮಾಡಬೇಕು. ಆ ಬಿಂಬಮೂರ್ತಿಯನ್ನು ಉಪಾಸನೆ ಮಾಡಿದಾಗ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆ ಅದನ್ನು ಮಾಡಿದಾಗ ಏನಾಗುತ್ತೆ? ಸ್ವಸ್ವಯೋಗ್ಯವಾದ ಭಗವದ್ರೂಪದ ವಿಶೇಷ ದರ್ಶನ ಆಗುತ್ತೆ, ಅಪರೋಕ್ಷ ಜ್ಞಾನ ಆಗುತ್ತೆ. ಆ ಅಪರೋಕ್ಷ ಜ್ಞಾನ ಆದಾಗ ಏನಾಗುತ್ತೆ ಅಂದರೆ ತದಧಿಗಮೇ ಉತ್ತರ ಪೂರ್ವಾಘಯೋರ್ ಅಶ್ಲೇಷ ವಿನಾಶೌಹಿ
ತಥಾ ಅಂತ ಹೇಳುವಂತೆ ಬಾದರಾಯಣ ದೇವರು ಪರಮಾತ್ಮನ ದರ್ಶನವಾದಾಗ ಅನಿಷ್ಟ ಪ್ರಾರಬ್ಧವಾದ ಕರ್ಮ ಒಂದನ್ನು ಬಿಟ್ಟು ಸಂಚಿತ ಮತ್ತು ಆಗಾಮಿ ಎರಡೂ ಕರ್ಮಗಳು ನಾಶವಾಗ್ತವೆ. ಪ್ರಾರಬ್ಧ ಕರ್ಮವೂ ಕೂಡ ಭಗವದ್ ಅನುಗ್ರಹ ವಿಶೇಷದಿಂದ ಉಪಮರ್ದವಾಗಿ ಬಿಡುತ್ತೆ. ಹಾಗಾದ ಮೇಲೆ ಸ್ವಸ್ವ ಯೋಗ್ಯತಾನುಸಾರೇಣ ಅವರೆಲ್ಲರೂ ಸಾಧನೆಯನ್ನು ಸಂಪೂರ್ಣ ಮಾಡಿಕೊಳ್ತಾರೆ. ಮಾಡಿಕೊಂಡು ಬ್ರಹ್ಮಕಲ್ಪದ ಅಂತ್ಯದಲ್ಲಿ ಅವರೇನು ಮಾಡ್ತಾರೆ, ಬ್ರಹ್ಮದೇವರ ಜೊತೆಗೆ ಲಿಂಗದೇಹ ಮಾತ್ರ ಹಾಗೇ ಇರುತ್ತೆ, ಉಳಿದ ಎಲ್ಲ ದೇಹಗಳು ನಾಶವಾಗಿ ಲಿಂಗದೇಹ ಹಾಗೇ ಇರುತ್ತೆ. ಲಿಂಗದೇಹದ ಸಮೇತವಾಗಿ ಬ್ರಹ್ಮದೇವರ ಪಟ್ಟಣಕ್ಕೆ ಹೋಗಬೇಕು. ಅಲ್ಲಿ ಬ್ರಹ್ಮದೇವರ ಜೊತೆಗೆ ವಿರಜಾ ನದಿ ಸ್ನಾನ. ವಿರಜಾ ನದಿ ಅಂದರೆ ಪರಮಾತ್ಮನ ಅಪ್ರಾಕೃತವಾದ ಬೆವರಿನಿಂದ ಹುಟ್ಟಿದ ಲಕ್ಷ್ಮ್ಯಾತ್ಮಕವಾದ ನದಿ. ಆ ನದಿ ವೈಕುಂಠದ ಶ್ರೀ ಎಂಬ ಭಾಗವನ್ನು ಸುತ್ತುವರೆದು ಹರಿಯತ್ತೆ. ಆ ನದಿಯಲ್ಲಿ ಸ್ನಾನ ಮಾಡಬೇಕು. ಅದರಿಂದ ತ್ಯಕ್ತ ಲಿಂಗದೇಹ ಭಂಗ ಆಯಿತು. ಲಿಂಗದೇಹ ಭಂಗ ಆದಮೇಲೆ ಎಲ್ಲ ವಿಧವಾದ ಪ್ರಾರಬ್ಧ ಕರ್ಮ ಹೋಯಿತು. ಆದರೆ ಅವರಿಗೆ ತಕ್ಷಣ ಮೋಕ್ಷ ಸಿಗೋಲ್ಲ. ಯಾಕೆ? ಪ್ರಳಯ ಕಾಲ ಅದು. ಹಾಗಾಗಿ ಪ್ರಳಯ ಕಾಲದಲ್ಲಿ ಎಲ್ಲ ಪರಮಾತ್ಮನ ಹೊಟ್ಟೆಯ ಒಳಗೆ ಹೋಗ್ತಾರೆ. ಆನಂದ ಮಾತ್ರ ವಪುಷಾಂ, ಆನಂದ ಶರೀರಿಗಳು. ಆದರೆ ಸಂಪೂರ್ಣ ಆನಂದದ ಆವಿರ್ಭಾವ ಇನ್ನೂ ಆಗಲಿಲ್ಲ ಅವರಿಗೆ. ಹೊಟ್ಟೆ ಒಳಗೆ ಕೂತು ಏನು ಮಾಡ್ತಾರೆ? ರಾಯರಂತಾರೆ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನರತಾನಾಂ, ತಮಗೆ ಅನುಕೂಲವಾದ ಯೋಗ್ಯವಾದ ಪರಮಾತ್ಮನ ರೂಪಗಳನ್ನು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಸೃಷ್ಟಿ ಆಗಬೇಕು. ಬ್ರಹ್ಮಮಾನದ ಆ ವರ್ಷ ಎಲ್ಲ ಕಳೀತು. ಪ್ರಳಯ ಕಾಲ ಕಳೆದ ಮೇಲೆ ಸೃಷ್ಟಿ ಪ್ರಾರಂಭವಾಗಬೇಕು. ಸೃಷ್ಟಿ ಪ್ರಾರಂಭ ಆಗುವಾಗ ಪರಮಾತ್ಮ ಆ ಎಲ್ಲ ಮೋಕ್ಷಕ್ಕೆ ಹೋಗಬೇಕಾದ ಲಿಂಗದೇಹ ಭಂಗವಾದ ಜೀವಿಗಳನ್ನು ಹೊರಗೆ ಕರೀತಾನೆ. ಕರೆದು ಶ್ವೇತದ್ವೀಪವನ್ನು ತೋರಿಸುವ ನಿಮಿತ್ತದಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾನಂತೆ. ಕರ್ಕೊಂಡು ಹೋಗಿ ಅಲ್ಲಿರುವಂತಹ ಪರಮಾತ್ಮ ತನ್ನ ದರ್ಶನವನ್ನು ತಾನು ಮಾಡಿಸಿ ತನ್ನ ಪ್ರಧಾನ ಆ ಜೀವರಿಗೆ ಪ್ರಧಾನ ಆವರಣ, ಲಿಂಗದೇಹ ಅನ್ನೋದು ಮುಖ್ಯ ಆವರಣ ಅಲ್ಲ. ಮುಖ್ಯವಾದ ಆವರಣ ಪರಮಾತ್ಮನ ಇಚ್ಛಾ. ಆ ಪರಮಾತ್ಮನ ಇಚ್ಛೆಯನ್ನು ಅಪಸರಣೆ ಮಾಡಿ ಮುಕ್ತಿಯನ್ನು ಕೊಡ್ತಾನೆ. ಅದು ವಾಸುದೇವ ಎಂಬ ರೂಪದಿಂದ ನೀನು ಮುಕ್ತಿಯನ್ನು ಕೊಡ್ತೀ ಪರಮಾತ್ಮ. ಅಂತಹ ನೀನು ವ್ಯಾಪ್ತನಾಗಿದ್ದಿ, ಬೃಹತ್ ಶರೀರನಾಗಿದ್ದಿ, ಗಾಯತ್ರಿ ನಾಮಕ ಹೀಗೆಲ್ಲ ಶೂನ್ಯಾಭಿದ, ಕಾಲಾಭಿದ, ಕೇವಲಾಭಿದ, ಬ್ರಹ್ಮಾಭಿದ, ಅನಂತಾಭಿದ ರೂಪ ವಿಶೇಷಾತ್ಮಕ ನಿರುಪಚರಿತ ಮೂಲರೂಪ ನಿರುಪಚರಿತ ವ್ಯಾಪ್ತ ಪ್ರತಿಬದ್ಧ ಅನಂತ ತೇಜಪುಂಜ ತಾದೃಶ ರಮಾಯುಕ್ತ ರೂಪ ವಿಶೇಷಾತ್ಮಕ. ಹೀಗೆ ಅನೇಕ ವಿಧವಾಗಿ ಪರಮಾತ್ಮನಿಗೆ ಅವರು ವಿಶೇಷಣಗಳನ್ನು ರಾಘವೇಂದ್ರ ಸ್ವಾಮಿಗಳವರು ಕೊಡ್ತಾರೆ. ಇಂತಹ ಪರಮಾತ್ಮ ನೀನು ಗಾಯತ್ರಿ ನಾಮಕನಾಗಿದ್ದಿ, ಕೇವಲಾಭಿದ, ಕಾಲಾಭಿದ ಎಲ್ಲ ಬ್ರಹ್ಮಸೂತ್ರಗಳಲ್ಲಿ ಬಾದರಾಯಣ ದೇವರು ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ್ದಾರೆ. ಅದನ್ನೆಲ್ಲ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾ ಇದ್ದಾರೆ. ವಿಶ್ವಾದಿ ಭಗವದ್ರೂಪ ಅಷ್ಟಕ ಪ್ರತಿಪಾದಕ ಅಕಾರಾದ್ಯಷ್ಟಾಕ್ಷರಾತ್ಮಕ ಶ್ರೀಮತ್ ಪ್ರಣವಾದ್ಯಷ್ಟ ಮಹಾಮಂತ್ರ ಪ್ರತಿಪಾದ್ಯ ಅಷ್ಟರೂಪಾತ್ಮಕ. ಪ್ರಣವದಲ್ಲಿ 8 ಭಾಗಗಳಿರುವಂಥದ್ದು. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಎಂಬ 8 ವಿಧವಾದ 8 ವರ್ಣಗಳಿದೆ. ಆ ಒಂದೊಂದು ವರ್ಣಕ್ಕೆ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎಂಬ 8 ರೂಪಗಳು ಅದಕ್ಕೆ ನೀನು ಪ್ರತಿಪಾದ್ಯನಾಗಿದ್ದೀಯ. ಅಂತಹ ನೀನು ಮತ್ತೆ ಮಂತ್ರಾಧ್ಯಾಯೋಕ್ತ ಭೂವರಾಹ ದ್ಯಶೇಷ ವೈಷ್ಣವ ಮಂತ್ರ ಪ್ರತಿಪಾದ್ಯ. ಮಂತ್ರಾಧ್ಯಾಯ ಅಂತ ಕರೀತಾರೆ ತಂತ್ರಸಾರ ಸಂಗ್ರಹದ 4ನೇ ಅಧ್ಯಾಯ. ಆ ಅಧ್ಯಾಯದಲ್ಲಿ ಹೇಳಿದ ಭೂವರಾಹ ಅದು ಏನು ಅಶೇಷ ಮಂತ್ರಗಳಿದ ವೈಷ್ಣವ ಮಂತ್ರಗಳು, ಅದರಿಂದ ಎಲ್ಲ ನೀನೇ ಪ್ರತಿಪಾದ್ಯನಾಗಿದ್ದೀಯ. ಅಷ್ಟೇ ಅಲ್ಲ, ರಾಘವೇಂದ್ರ ಸ್ವಾಮಿಗಳವರಂತಾರೆ ರಮಾದಿ ಮಂತ್ರ ಪ್ರತಿಪಾದ್ಯ. ನೀನು ರಮಾದಿ ಮಂತ್ರ ಪ್ರತಿಪಾದ್ಯನೂ ಆಗಿದ್ದೀಯ. ಯಾವುದದು ರಮಾದಿ ಮಂತ್ರ ಪ್ರತಿಪಾದ್ಯವಾದ್ದು? ರಮಾದಿನಿಷ್ಠ ರಮಾದಿ ನಾಮಕ ರೂಪ ವಿಶೇಷಾತ್ಮಕ ಅಂತಾರೆ. ರಮೆಯ ಒಳಗೆ ನಿಂತು ರಮಾ ಅಂತ ಕರೆಸಿಕೊಂಡವ ಪರಮಾತ್ಮ. ರಮೆಯ ಒಳಗೆ ರಮೆ ಎಂಬ ಹೆಸರಿನಲ್ಲಿ ಪರಮಾತ್ಮ ಇರೋ ಕಾರಣ ರಮಾದೇವಿಯರನ್ನ ರಮಾ ಅಂತ ಕರೀತೇವೆ. ಹಾಗಾಗಿ ರಮಾ ಮಂತ್ರ ಅದರಿಂದ ಮುಖ್ಯತಃ ಪ್ರತಿಪಾದ್ಯನಾದವ ಯಾರು ಅಂದರೆ ರಮಾಂತರ್ಗತನಾಗಿ ರಮಾ ರೂಪದಲ್ಲಿ ನೆಲೆಸಿರುವ ಪರಮಾತ್ಮನೇ ನೀನು ಅದಕ್ಕೆ ಮುಖ್ಯ ಪ್ರತಿಪಾದ್ಯನಾಗಿದ್ದೀಯಾ. ಅಂತಹ ಪರಮದಯಾಲೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ದೇಶ ಕಾಲಾಧಿಪತೆ ದೇಹ ಇಂದ್ರಿಯಾಧಿಪತೆ ಸೂರ್ಯವಂಶಧ್ವಜ ರಘುಕುಲ ತಿಲಕ ಲಕ್ಷ್ಮಣ ಭರತ ಶತ್ರುಘ್ನಾಗ್ರಜ ಶ್ರೀಮದ್ ಹನುಮದುಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ. ಇಷ್ಟು ವಿಶೇಷಣಗಳನ್ನು ರಾಮಚಂದ್ರ ದೇವರಿಗೆ ಕೊಟ್ಟಿದ್ದಾರೆ. ಹೀಗೆ ಪ್ರಾರ್ಥನೆ ಮಾಡಿ ಅವರಂತಾರೆ ರಾಮಚಂದ್ರ ದೇವರೇ ಅಂತ ಸಂಬೋಧನೆ ಮಾಡಿ ಅವರಂತಾರೆ ತ್ವದಾಜ್ಞೆಯ ತ್ವತ್ಪ್ರಸಾದಾತ್ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವಾಮುದ್ದಿಶ್ಯ ತ್ವಾಮನುಸ್ಮರನ್ನೇವ ತ್ವದಾಜ್ಞೆಯ ನಿಯತೆ ಮನ್ನಿಯಾಮಕೆ. ಅವರಂತಾರೆ ರಾಘವೇಂದ್ರ ಸ್ವಾಮಿಗಳು ತ್ವದಾಜ್ಞೆಯ ನಿನ್ನ ಆಜ್ಞೆ, ತ್ವತ್ಪ್ರಸಾದಾತ್ ನಿನ್ನ ಪ್ರಸಾದದಿಂದ, ತ್ವತ್ಪ್ರೇರಣೆಯ ನಿನ್ನ ಪ್ರೇರಣೆಯಿಂದಾಗಿ, ತ್ವತ್ಪ್ರೀತ್ಯರ್ಥಂ ನಿನ್ನ ಪ್ರೀತಿಗೋಸ್ಕರ,
ತ್ವಾಮುದ್ದಿಶ್ಯ ನಿನ್ನನ್ನು ಉದ್ದೇಶಿಸಿಕೊಂಡು, ತ್ವಾಂ ಅನುಸ್ಮರನ್ನೇವ ಅನುಸ್ಮರನ್ ಏವ ಎರಡು ಮಾಡಿದ್ದಾರೆ ಅವರು. ನಿನ್ನನ್ನು ಅನುಗಾಲ ಚಿಂತಿಸ್ತಾ ಒಂದು ಕ್ಷಣ ನಿನ್ನ ಚಿಂತನೆಯಿಂದ ನನ್ನ ಮನಸ್ಸು ಆಚೆ ಹೋಗದಂತೆ ತ್ವದಾಜ್ಞೆಯ ನಿಯತೆ ಮನ್ನಿಯಾಮಕೇನ, ಅಂದರೆ ನಿನ್ನ ಆಜ್ಞೆಯಿಂದ ನನ್ನ ನಿಯಮನ ಮಾಡ್ತಾ ಇರುವ ವಾಯುದೇವರು ಅಂತ ಮುಂದೆ ಶಬ್ದ ಅಲ್ಲಿಗೆ ಅನ್ವಯ ಮಾಡಬೇಕು. ಮನ್ನಿಯಾಮಕೇನ ಸತ್ತಾಪ್ರದ ವಾಯುನಾಮಕ ಚೇಷ್ಟಾಪ್ರದ ಪ್ರಾಣನಾಮಕ ಧಾರಣಾಪ್ರದ ಧರ್ಮನಾಮಕ ಮುಕ್ತಿಪ್ರದ ಭಕ್ತಿನಾಮಕ ರೂಪ ವಿಶೇಷೈ ಮದ್ಹೃದಯ ಸ್ಥಿತೇನ. ಅವರೇನು ವಾಯುದೇವರು ಸತ್ತಾಪ್ರದರಾದ್ರಿಂದ ವಾಯು ಅಂತ ಹೆಸರು, ಚೇಷ್ಟಾಪ್ರದನಾದ್ರಿಂದ ಪ್ರಾಣ ಅಂತ ವಾಯುದೇವರಿಗೆ ಹೆಸರು, ಧಾರಣಾಪ್ರದರಾದ್ರಿಂದ ಧರ್ಮ ಅಂತ ಅವರಿಗೆ ಹೆಸರು, ಮುಕ್ತಿಪ್ರದರಾದ್ರಿಂದ ಭಕ್ತಿ ಅಂತ ವಾಯುದೇವರಿಗೆ ಹೆಸರು. ಹೀಗೆ ಅನೇಕ ರೂಪ ವಿಶೇಷಗಳಿಂದ ನನ್ನ ಹೃದಯದಲ್ಲಿ ನಿಂತಿದ್ದಾರೆ ವಾಯುದೇವರು. ಅವರೆಂಥವರು? ಸರ್ವ ತಾತ್ವಿಕ ದೇವತಾ ಪ್ರೇರಕೇಣ, ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಿಸಿ ನಮ್ಮ ಶರೀರದಲ್ಲಿ ಕಾರ್ಯ ನಡೆಯುವಂತೆ ಮಾಡ್ತಾರೆ. ಆವಾತನು ದೇಹದ ಒಳಹೊರಗೆ ನಿಯಾಮಕನು. ಮಧ್ವನಾಮದಲ್ಲಿ ಹೇಳುವಾಗ ಯಾರು ಒಳಗೆ ಹೋದಾಗ ಶರೀರ ಎದ್ದು ನಿಲ್ತು, ಯಾರು ಹೊರಗೆ ಬಂದಾಗ ಉಳಿದೆಲ್ಲ ದೇವತೆಗಳು ಒಳಗಿದ್ದರೂ ಶರೀರ ಬಿತ್ತು, ಅಂಥವರು ವಾಯುದೇವರು. ಹಾಗಾಗಿ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಕರಾಗಿದ್ದಾರವರು. ಹಾಗೆ ಸರ್ವ ತಾತ್ವಿಕ ಅಸುರ ಭಂಜಕೇನ, ಎಲ್ಲ ತತ್ವಾಭಿಮಾನಿಗಳಾಗಿ ನಮ್ಮ ದೇಹದಲ್ಲಿ ನಿಂತು ನಾವು ಮಾಡಿದ ಸತ್ಕರ್ಮ ಪುಣ್ಯವನ್ನು ದೋಚಲಿಕ್ಕೆ ಕಾಯ್ತಾ ಇರುವ ತಾತ್ವಿಕ ಅಸುರರು, ತತ್ವಾಭಿಮಾನಿ ಅಸುರರು, ಅವರನ್ನು ಭಂಜಕೇನ ನಾಶ ಮಾಡ್ತಾ ಇದ್ದಾರೆ. ಅದರಿಂದ ಅತಯೇವ ಪ್ರಭಂಜನ ಶಬ್ದವಾಚ್ಯೇನ, ಹಾಗಾಗಿ ಪ್ರಭಂಜನ ಅಂತ ಕರೆಸಿಕೊಂಡಂಥವರು ನೀವು. ಮತ್ತೆ ಪ್ರತಿಕ್ಷಣಂ ಬುದ್ಧಿಶೋಧಕೇನ, ಪ್ರತಿ ಕ್ಷಣ ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸ್ತಾ ಇದ್ದೀರಿ. ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮನಿಷ್ಠ ಭಗವದ್ರೂಪೋಪಾಸಕೇನ, ನಮ್ಮ ಎಲ್ಲ ಕರ್ಮಗಳನ್ನು ಶುದ್ಧಿ ಮಾಡ್ತಾರೆ, ಅದು ಪರಿಪೂರ್ಣವಾಗುವಂತೆ ಅದಕ್ಕೆ ಸಿದ್ಧಿಯನ್ನು ತಂದುಕೊಡ್ತಾರೆ. ಜೊತೆಗೆ ಎಲ್ಲ ಕರ್ಮಗಳಲ್ಲಿರುವ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಅಂತಹ ಮುಖ್ಯ ಪ್ರಾಣದೇವರ ಆಜ್ಞಾನುಸಾರವಾಗಿ ಅವರ ಆ ಒಂದು ಪ್ರೇರಣೆಯಿಂದಾಗಿ ನಾ ಏನು ಮಾಡ್ತೇನೆ? ತ್ವತ್ ಸಂಸ್ಮೃತಿ ಪೂರ್ವಕಂ, ನಿನ್ನ ಸ್ಮರಣೆಯೊಂದಿಗೆ ಶಯನಾತ್ ಸಮುತ್ಥಾಯ ಅದ್ಯತನಂ ಸ್ವವರ್ಣಾಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯ ಭೇದೇನ ತ್ರಿವಿಧಂ ತ್ವತ್ಪೂಜಾತ್ಮಕಂ ಕರ್ಮ. ಅವರಂತಾರೆ ಏನು ನಾವೇನು ಮಾಡಬೇಕು? ಇದು ನಮ್ಮ ಸಂಕಲ್ಪದ ಭಾಗ. ಏನು ಹೇಳ್ತಾ ಇದ್ದೇವೆ? ಶಯನಾತ್ ಸಮುತ್ಥಾಯ, ಎದ್ದ ಕೂಡಲೇ, ಯಾಕೆಂದರೆ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಅಂತಾರೆ ಆಚಾರ್ಯರು. ಹಾಗಾಗಿ ಎದ್ದಾಗಿಲಿಂದ ಆರಂಭಿಸಿ ವರ್ಣಾಶ್ರಮೋಚಿತವಾದ, ದೇಶಕಾಲ ಅವಸ್ಥೆಗಳಿಗೆ ಉಚಿತವಾದ, ನಿತ್ಯ ನೈಮಿತ್ತಿಕ ಕಾಮ್ಯ ಎಂಬ 3 ಕರ್ಮಗಳನ್ನು, ತ್ವತ್ಪೂಜಾತ್ಮಕಂ ಕರ್ಮ, ನಿನ್ನ ಪೂಜಾರೂಪವಾದ ಕರ್ಮವನ್ನು ಯಥಾಶಕ್ತಿ, ಯಥಾ ಜ್ಞಪ್ತಿ, ಯಥಾ ವೈಭವಂ, 3 ಬಹಳ ಪ್ರಧಾನ. ಯಥಾಶಕ್ತಿ ಅಂದರೆ ದೇಹ ಶಕ್ತಿಗನುಸಾರವಾಗಿ, ಯಥಾ ಜ್ಞಪ್ತಿ ಅಂದರೆ ಜ್ಞಾನ, ಎಷ್ಟು ಜ್ಞಾನಕ್ಕನುಸಾರವಾಗಿ, ಯಥಾ ವೈಭವಂ ಅಂದರೆ ನನ್ನಲ್ಲಿರುವ ವೈಭವ ಸಂಪತ್ತಿಗನುಸಾರವಾಗಿ. ಆಡಂಬರದಿಂದಾಗಿ ಸಾಲ ಮಾಡಿ ಹೋಮ ಮಾಡು ಶಾಸ್ತ್ರ ಹೇಳೋಲ್ಲ, ನಿನ್ನ ಹತ್ರ ಎಷ್ಟಿದೆ ಅಷ್ಟರಲ್ಲೇ ಮಾಡು ಅಂತ ಹೇಳುತ್ತೆ, ಮಾಡದೇ ಇರಬಾರ್ದಷ್ಟೇ. ಹಾಗಾಗಿ ಯಥಾ ವೈಭವಂ ಕರಿಷ್ಯೇ, ನಾನು ಮಾಡ್ತೇನೆ. ಇಷ್ಟೇ ಅಲ್ಲ, ರಾಯರು ಹೇಳ್ತಾರೆ ಮದಾಜ್ಞಾಕಾರಿಭಿ, ನನ್ನ ಆಜ್ಞೆಯನ್ನು ಕೇಳುವ, ನಾನು ಹೇಳಿದ್ರೆ ಕೇಳ್ತಾರೆ ಅಂತ ಯಾರ್ಯಾರಿದ್ದಾರೆ? ಯಾರ್ಯಾರು? ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ, ವಿದ್ಯಾ ಸಂಬಂಧಿಗಳು, ದೇಹ ಸಂಬಂಧಿಗಳು ಯಾರಿದ್ದಾರೋ ಅವರೆಲ್ಲರಲ್ಲಿಯೂ ಕೂಡ ತ್ವದೀಯೈ ಅಶೇಷ ಜನೈ ತ್ವತ್ ಸರ್ವಕರ್ಮ ಕರ್ತೃತ್ವ ಕಾರಯಿತ್ವಾದ್ಯನುಸಂಧಾನ ಪೂರ್ವಕಂ ಕಾರಯಿಷ್ಯೇ ಚ, ನೀನೇ ಮಾಡಿಸುವವ, ನೀನೇ ಮಾಡುವವ, ಕರ್ತೃತ್ವ ಕಾರಯಿತೃತ್ವಗಳು ನಿನ್ನಾಧೀನ ಎಂಬ ಜ್ಞಾನ ಪೂರಸ್ಸರವಾಗಿ ಅವರ ಕೈಲಿಯೂ ನಾನು ಈ ಕರ್ಮಗಳನ್ನು ಈ ರೀತಿಯಾಗಿ ಮಾಡಿಸ್ತೇನೆ ಅಂತ ಸಂಕಲ್ಪ ಮಾಡಬೇಕು. ನಮಗೆ ಇಷ್ಟು ಅದ್ಭುತವಾದ ರೀತಿಯಲ್ಲಿ ವಾಯುದೇವರ ಬಗ್ಗೆ ಗೊತ್ತಾಗುವಂತೆ, ಪರಮಾತ್ಮನ ಬಗ್ಗೆ ಅರಿವು ಬರುವಂತೆ ಹೇಳಿ, ಇಂಥ ಪರಮಾತ್ಮ ನಿನ್ನ ಅನುಗ್ರಹದಿಂದ ಅಂತ ಹೇಗೆ ಸಂಕಲ್ಪ ಮಾಡಬೇಕು ಅಂತ ಈ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿ ಕಡೆಗೆ ರಾಘವೇಂದ್ರ ಸ್ವಾಮಿಗಳವರಂತಾರೆ, ಇತಿ ಶ್ರೀ ರಾಘವೇಂದ್ರಾಖ್ಯಯತಿನಾ ಕೃತ ಮಂಜಸ ಪ್ರಾತಃ ಸಂಕಲ್ಪ ಗದ್ಯಂ ಸ್ಯಾತ್ ಪ್ರೀತ್ಯೈ ಮಾಧವ ಮಧ್ವಯೋ. ಅವರಂತಾರೆ ಹೀಗೆ ರಾಘವೇಂದ್ರಾಖ್ಯ ಯತಿನ, ನಾವು ರಾಘವೇಂದ್ರ ತೀರ್ಥರು ಈ ಪ್ರಾತಃ ಸಂಕಲ್ಪ ಗದ್ಯ ಅನ್ನುವ ಗದ್ಯವನ್ನು ಮಾಡಿದ್ದೇವೆ. ಇದರಿಂದ ಮಾಧವ ಮತ್ತು ಮಧ್ವರಿಗೆ
ಹರಿವಾಯುಗಳಿಗೆ ಪ್ರೀತಿಯಾಗಲಿ ಅಂತ ಹೀಗೆ ಅವರು ನಿರೂಪಣೆ ಮಾಡಿದ್ದಾರೆ. ಈ ಪ್ರಾತಃ ಸಂಕಲ್ಪ ಗದ್ಯ ಬಹಳ ಅತ್ಯುಪಯುಕ್ತವಾದ ಗ್ರಂಥ. ದಿನ ಸುಮ್ಮನೆ ಬೆಳಗ್ಗೆ ಎದ್ದು ಒಮ್ಮೆ ಇದನ್ನು ಸಂಧ್ಯಾವನೆ ಮಾಡುವ ಹೊತ್ತಿನಲ್ಲಿ ಒಮ್ಮೆ ಪಾರಾಯಣ ಮಾಡಿಬಿಟ್ರೂ ಆ ಸಂಕಲ್ಪದ ಫಲ ನಮಗೆ ಬರುವಂತೆ ರಾಘವೇಂದ್ರ ಸ್ವಾಮಿಗಳವರು ರಚನೆ ಮಾಡಿಕೊಟ್ಟಿದ್ದಾರೆ. ಅವರ ಆರಾಧನಾ ಪರ್ವ ಸಂದರ್ಭದಲ್ಲಿ ಈ ವಿಷಯವನ್ನು ಯಥಾಶಕ್ತಿ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಮುಂದಿಟ್ಟಿದ್ದೇನೆ. ನಿಮಗೆ ಎಲ್ಲರಿಗೂ ಕೂಡ ಪರಮಾತ್ಮ ಇತೋಪ್ಯತಿಶಯವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ 2 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.